ಸೀತಕ್ಕ ಇವರ ಮನೆಯಲ್ಲಿ ಇವತ್ತು ನಡೆದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದ ಪ್ರಯುಕ್ತ ಅವರು ಮಾಡಿಸುವಂತಹ ಅವರ ಪ್ರಾಯೋಜಕತ್ವದಲ್ಲಿ ಒಂದು ಮಧ್ವಯಾನ ಗಾನ ನಮನ ಎಂಬ ಕಾರ್ಯಕ್ರಮ ಉಡುಪಿಯ ಶ್ರೀ ಕೃಷ್ಣನ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಸೀತಕ್ಕನವರ ಮನೆಯಲ್ಲಿ ನಡೆದಂತಹ ಬೃಹತಿ ಸಹಸ್ರ ಯಾಗ ಇದರ ಪ್ರಯುಕ್ತ ಅವರು ಮಾಡಿಸುವಂತಹ ಮಧ್ವಯಾನ ಗಾನ ನಮನ ಎಂಬ ಒಂದು ಕಾರ್ಯಕ್ರಮ. ಇದನ್ನು ಮಾಡುವವರು ತುಳು ಶಿವಳ್ಳಿ ಮಾಧ್ವ ಮಹಾಮಂಡಲ ಉಡುಪಿ ಇವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ತುಳು ಶಿವಳ್ಳಿ ಮಾಧ್ವ ಮಹಾಮಂಡಲದ ವತಿಯಿಂದ ನಡೆಯುವಂತಹ ಮಧ್ವಯಾನ ಗಾನ ನಮನದ 39ನೇ ಕಾರ್ಯಕ್ರಮ ಈ ಉಡುಪಿಯ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ನಡೀತಾ ಇದೆ. ಮಧ್ವಾಚಾರ್ಯರ ಒಂದು ತತ್ವವನ್ನು ಪಸರಿಸಬೇಕು. ಉಡುಪಿಯಲ್ಲಿ ಮಧ್ವಾಚಾರ್ಯರು ಜನಿಸಿ ಅವರಿಂದಲೇ ಸ್ಥಾಪಿಸಲ್ಪಟ್ಟಂತಹ ಶ್ರೀ ಕೃಷ್ಣನ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರ ಒಂದು ಪ್ರಚಾರವನ್ನು ಮಾಡಬೇಕೆಂಬ ಒಳ್ಳೆಯ ಒಂದು ಉದ್ದೇಶದಿಂದ ಮಾಡುವಂತಹ ಈ ಒಂದು ಕಾರ್ಯಕ್ರಮ 39ನೇ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಧ್ವಾಚಾರ್ಯರ ಕಥೆಗಳನ್ನು ಹೇಳುವಂತಹದ್ದು, ಮಧ್ವಾಚಾರ್ಯರ ಕೃತಿಗಳನ್ನು ಹಾಡುವಂತಹದ್ದು, ಅದೇ ರೀತಿ ದಾಸರು ಈ ಒಂದು ಕೃತಿಗಳ ಹಾಡುವಾಗ ನೃತ್ಯವನ್ನು ಮಾಡುವಂತಹದ್ದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಮಧ್ವಾಚಾರ್ಯ ಕಥೆಗಳನ್ನು ಹೇಳಲಿಕ್ಕಾಗಿ ಮಧ್ವಾಚಾರ್ಯರ ಕೃತಿಗಳನ್ನು ಕಥೆಯನ್ನು ಹೇಳ್ತಾರೆ ನಮ್ಮ ವಿದ್ವಾಂಸರಾದಂಥ ವಾಗೀಶಾಚಾರ್ಯವರು. ಅವರು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಸಹ ಒಂದು ಮಧ್ವಾಚಾರ್ಯರ ಕಥೆಗಳನ್ನು ತಾವೇ ತಿಳಿಸಲಿಕ್ಕಿದ್ದಾರೆ. ಅವರಿಗೆ ಸೀತಕ್ಕನವರ ಪರವಾಗಿ ಹಾಗೂ ತುಳಸಿ ಮಾಮ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ವಯಲಿನ್ನಲ್ಲಿ ನಮಗೆ ಸಹಕರಿಸುವವರು ಶರ್ಮಿಳಾ ಅವರು. ನಮ್ಮ ಪ್ರತಿ ಕಾರ್ಯಕ್ರಮಗಳಲ್ಲಿ ಸಹ ಅವರು ಒಂದು ಈ ನಮ್ಮ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಸಹ ತುಳಸಿ ಮಾಮದ ವತಿಯಿಂದ ಹಾಗೂ ಸೀತಕ್ಕ ಇವರ ಮನೆಯವರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕೃತಿಗಳನ್ನು ಹಾಡುವಲ್ಲಿ ಉಷಾ ಹೆಬ್ಬಾರ್ ಹಾಗೂ ತಂಡ ನಮ್ಮ 39 ಕಾರ್ಯಕ್ರಮಗಳಲ್ಲಿ ಸಹ ಅವರೇ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಸಹ ಸೀತಕ್ಕ ಹಾಗೂ ತುಳಸಿ ಮಾಮ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪ್ರದಂಗದಲ್ಲಿ ನಮ್ಮೊಂದಿಗೆ ಇರುವವರು ಬಾಲಚಂದ್ರ ಭಾಗವತ್ ಅವರು. ಅವರಿಗೂ ಸಹ ತುಳಸಿ ಮಾಮ ಹಾಗೂ ಸೀತಕ್ಕ ಅವರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ವಹಿಸುತ್ತಾ ಸುಮಾರು 1.5 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ. ತಾವು ಈ ಕಾರ್ಯಕ್ರಮವನ್ನು ಯಾರಾದರೂ ತಮ್ಮ ಮನೆಗಳಲ್ಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ತಮ್ಮ ಮನೆಯಲ್ಲಿ ನಡೆಯುವುದಾದರೆ ತುಳಸಿ ಮಾಮ ಸಂಸ್ಥೆಗೆ ತಿಳಿಸಿದಲ್ಲಿ ನಾವು ನಿಮ್ಮ ಮನೆಗಳಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ ಅಂತ ಹೇಳ್ತಾ ಸೀತಕ್ಕ ಅವರ ಮನೆಯವರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ನಾವು ತುಳಸಿ ಮಾಮದ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ ಅವರೊಂದು ಇಂತಹ ಒಂದು ಅಪೂರ್ವವಾದ ವಿಶಿಷ್ಟವಾದ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇಂತಹ ಅನೇಕ ಕಾರ್ಯಕ್ರಮಗಳು ಜರಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಂದಂತಹ ನಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದಾ ಪ್ರಾಪ್ಯೋ ಮದನ್ಭಿರ್ಭವೇತ್ ವಿದ್ಯಾದೋಷಯತೀವ ಯಃ ಕರಚನೀತಂ ವಾದಿ ವಕ್ರಂ ಭಜೇತ್ ಪೂರ್ವೋಪಮಾಂ ತ್ರಿನೇತ್ರಾಂಚ ಶಂಖಚಕ್ರಸಮನ್ವಿತಾಂ ಶೂಲತರ್ಜನಸಂಯುಕ್ತಾಂ ಧ್ಯಾಯೇತ್ ದುರ್ಗಾಂ ಅಭೀಷ್ಟದಾಂ ಸತ್ಸಂಘಮಾನಸ ಸರೋವರಮಧ್ಯವರ್ತಿ ಕೃಷ್ಣಾಂಗ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾದಿ ಮಂಜುಪದರಂಜಿತರಮ್ಯ ಸಂಸತ್ ಆಸ್ಮಾಕಃ ಸರಸಿಜೇಸ್ತು ಸಮಧ್ವಂಸಃ ವಿಮಲ ಸಕಲ ಗಾತ್ರಂ ಶುದ್ಧ ಕೈವಲ್ಯ ಪಾತ್ರಂ ಶುಭ ಗುಣಗಣ ಸಾಂದ್ರಂ ಭೂಮಿ ಭೂಷಾ ವಿದಿತ ಸಕಲ ಶಾಸ್ತ್ರಂ ಸಾಧು ಚಿತ್ತಂ ಯತೀಂದ್ರಂ ತುರಗವದನ ಭಾಜಂ ನೌಮಿ ತದ್ವಾದಿರಾಜಂ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದಕಂಜದ್ವಯ ಭಕ್ತಿ ಮಧ್ಯಮ ಅಖಾದ್ರಿ ಸಂಭೇದನ ದೃಷ್ಟಿವಜ್ರ ಕ್ಷಮಾಸುರೇಂದ್ರೋ ಮಾಂ ಸದಾಯಂ ಶ್ರೀ ಗುರುಭ್ಯೋ ನಮಃ ಕ್ಷೇಮ ಇತಿ ವಾಚಿ ವಿಕ್ರಮ ಪಂಡಿತಾಚಾರ್ಯರು 41 ಶ್ಲೋಕದ ವ್ಯಾಪ್ತಿಯಲ್ಲಿ ವಾಯುಸ್ತುತಿಯನ್ನು ರಚನೆ ಮಾಡಿದ್ದಾರೆ. ಆ ವಾಯುಸ್ತುತಿಯಲ್ಲಿ ಮಧ್ವರನ್ನು ಕೊಂಡಾಡಿದ್ದಾರೆ. ಮಧ್ವರ 3 ಅವತಾರವನ್ನು ಕೊಂಡಾಡಿದ್ದಾರೆ. ಹನುಮ, ಭೀಮ, ಮಧ್ವ 3 ಅವತಾರವನ್ನು ಕೊಂಡಾಡಿದ್ದಾರೆ. ವಾಯುದೇವರನ್ನು ಕೊಂಡಾಡಿದ್ದಾರೆ. ಒಬ್ಬರನ್ನು ಹೊಗಳಬೇಕಂತ ಇದ್ರೆ, ಒಬ್ಬರನ್ನು ಸ್ತುತಿಸ್ಬೇಕಂತ ಇದ್ರೆ ಅವರಲ್ಲಿ ಒಂದು ಮುಖ್ಯ ಧರ್ಮ ಇರಬೇಕು. ಇಡೀ ಶಾಸ್ತ್ರ ಪಟ್ಟಿ ಮಾಡ್ತದೆ. ಒಂದು, ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಗೌರವ ಕೊಡಬಾರ್ದು ಅಂತ ಶಾಸ್ತ್ರ ಮೊದಲು ಹೇಳುವುದೇ ಶ್ರೀಮದ್ ವಿಷ್ಣು ಅಂದ್ರೆ ನಿಷ್ಠ. ಯಾರಿಗೆ ವಿಷ್ಣುವಿನಲ್ಲಿ ದೇವರಲ್ಲಿ ಭಕ್ತಿ ಇದೆಯೋ ಅವನಿಗೆ ಮಾತ್ರ ಗೌರವ ಕೊಡಬೇಕು. ಲೋಕದಲ್ಲಿ ನಾವು ತುಂಬಾ ನೋಡ್ತೇವೆ, ಕೆಲವರಿಗೆ ದೇವರಲ್ಲಿ ಭಕ್ತಿ ಇಲ್ಲ, ದೆವ್ವಗಳಲ್ಲೇ ಜಾಸ್ತಿ ಭಕ್ತಿ. ದೇವರಲ್ಲಿ ಯಾರಿಗೆ ಭಕ್ತಿ ಇಲ್ಲ ಅವರಿಗೆ ಸುತರಾಂ ಗೌರವ ಕೊಡಬಾರದು. ಅವರನ್ನು ಎಂದೂ ಅವರ ಲೌಕಿಕ ದೃಷ್ಟಿಯಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಬೇಕಾದ್ರೂ ಆಗಲಿ, ಎಷ್ಟೇ ಅವರಲ್ಲಿ ಸಂಪತ್ತು ಬೇಕಾದ್ರೂ ಇರಲಿ, ಕೋಟ್ಯಾಧಿಪತಿ ಬೇಕಾದ್ರೆ ಆಗಲಿ, ಕೋಟಿ ಅಧಿಪತಿ ಬೇಕಾದ್ರೆ ಆಗಲಿ, ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ವಾ, ದೇವರನ್ನು ಅವನು ಒಪ್ಪುವುದಿಲ್ವಾ, ಅವನಿಗೆ ಗೌರವ ಕೊಡಬಾರದು. ರಾಷ್ಟ್ರಪತಿಯಾಗಿ ಪ್ರಧಾನಿ ದೇವರಲ್ಲಿ ಯಾರಿಗೆ ಭಕ್ತಿ ಇದೆ ಅವರಿಗೆ ಗೌರವ ಕೊಡಬೇಕು. ಆದ್ರಿಂದ ಮಧ್ವರಿಗೆ ಗೌರವ ಯಾಕೆ ಕೊಡುವುದು ಕೇಳಿದ್ರೆ, ಮೊದಲೇ ಹೇಳುವಂಥದ್ದು ಶ್ರೀಮದ್ ವಿಷ್ಣು ಅಂದ್ರೆ ಇಷ್ಟ. ವಿಷ್ಣುವಿನಲ್ಲಿ ಅಧಿಕವಾದ ಭಕ್ತಿ ಮಧ್ವಾಚಾರ್ಯರಿಗೆ ಉಂಟು. ಆದ್ರಿಂದ ಮಧ್ವರನ್ನು ನಾವು ಸ್ತುತಿಸುವಂಥದ್ದು, ಮಧ್ವರಿಗೆ ಗೌರವ ಕೊಡುವಂಥದ್ದು. ದೇವರನ್ನು ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ,
ಯಾವುದೇ ಒಂದು ಕೆಲಸ ಪ್ರಾರಂಭಿಸುವಾಗ ಗಣಪತಿಯ ಸ್ತುತಿಯೊಂದಿಗೆ ಕೆಲಸ ಪ್ರಾರಂಭ ಮಾಡಬೇಕು. ಆ ಗಣಪತಿಗೆ ಗೌರವ ಕೊಡುವಾಗ ಕೂಡ ಗಣಪತಿಯ ಅಂತರ್ಯಾಮಿಯಾದ ವಿಶ್ವರೂಪಿ ಪರಮಾತ್ಮನ ಚಿಂತನೆ ಇರಬೇಕು. ಆ ಚಿಂತನೆಯನ್ನು ನಾವೀಗ ಮಾಡೋಣ.
ಸಾಹಿತ್ಯದಲ್ಲಿ ಪುರಾಣಾದಿಗಳು, ಮಹಾಭಾರತ, ರಾಮಾಯಣಾದಿಗಳು ತುಂಬಾ ಗ್ರಂಥಗಳಿದ್ದಾವೆ. ಅದನ್ನು ಎಲ್ಲರಿಗೂ ಓದಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ತಾಕತ್ತು ಎಲ್ಲವರಲ್ಲಿ ಇಲ್ಲ. ಈ ಸಂದರ್ಭದಲ್ಲಿ ಅದನ್ನು ಜನರಿಗೂ ಕೂಡ, ಸಾಮಾನ್ಯ ಜನರಿಗೂ ಕೂಡ ತಿಳಿಸಿದೆ. ಅದಕ್ಕೋಸ್ಕರ ದಾಸರು ಬಂದು ಸಾಮಾನ್ಯ ಜನರಿಗೂ ಕೂಡ, ಎಲ್ಲರಿಗೂ ಕೂಡ ಹಾಡಿನ ಮೂಲಕ, ಕನ್ನಡದ ಪದ್ಯದ ಮೂಲಕ ಎಲ್ಲರಿಗೂ ಅರ್ಥ ಆಗುವಂತೆ ಹಾಡನ್ನು ರಚಿಸಿ ಅದಕ್ಕೆ ಮೊದಲು ನಾಂದಿ ಹಾಕಿದವರು ಅದಮಾರು ಮಠದ ಮೂಲ ಪುರುಷರಾದಂತಹ ನರಹರಿ ಅಂತ. ಅವರಿಂದ ಹಾಡಿನ ನಮಗೆ ಇವತ್ತು ದಾಸರ ತಕ್ಷಣ ನೆನಪಾಗುವುದು ಪುರಂದರದಾಸರು, ಕನಕದಾಸರು ಮಾತ್ರ. ಅವರಿಗಿಂತ ಹಿಂದೆ ತುಂಬಾ ದಾಸರು ಬಂದಿದ್ದಾರೆ. ಅದಮಾರು ಮಠದ ಮೂಲ ಪುರುಷರು ನರಹರಿ ತೀರ್ಥಕ್ಕೆ ಬುನಾದಿ ಹಾಕಿದರು. ಯಾರಿಗೂ ಸುಮ್ ಗೊತ್ತಿಲ್ಲ. ಅವರು ದಾಸ ಸಾಹಿತ್ಯವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ನಮ್ಮಲ್ಲಿ ಬಂದು ವಾದಿರಾಜರು ಬಂದರು. ವಾದಿರಾಜರ ನಂತರ ಆಚಾರ್ಯ ಮಧ್ವರು ಕೂಡ ಹಾಡನ್ನು ಹಾಡ್ತಾನೆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಹಾಡನ್ನು ಹಾಡ್ತಾನೆ ಇಲ್ಲಿಗೆ ಕೃಷ್ಣನನ್ನು ತಂದರು. ನಂತರ ವಾದಿರಾಜರು, ಅನಂತರ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ವಿಠಲದಾಸರು ಎಲ್ಲ ಹಾಡಿನ ಮೂಲಕ ಜನಸಾಮಾನ್ಯರಿಗೂ ಕೂಡ, ಜನಸಾಮಾನ್ಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹಾಡನ್ನು ರಚಿಸಿಕೊಂಡು ಅಂತಹ ದಾಸರ ಸ್ಮರಣೆಯನ್ನು ಕೂಡ ನಾವು ಇವಾಗ ಮಾಡೋಣ.
ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುದೇವ ದೇವೋ ವಿಶಿಷ್ಟಃ. ಆಂಜನೇಯನ ಮೂಲ ರೂಪ, ಮಧ್ವರ ಮೂಲ ರೂಪ, ಮುಖ್ಯ ಪ್ರಾಣ ರೂಪ. ಈ ಮುಖ್ಯ ಪ್ರಾಣ ದೇವರನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಸ್ವತಃ ತಂದೆಯೇ ಕೊಂಡಾಡ್ತಾರೆ, ವೇದವ್ಯಾಸ ದೇವರು ಕೊಂಡಾಡ್ತಾರೆ ಶಾಂತಿ ಪರ್ವದಲ್ಲಿ. ವಾಯುದೇವರ ಮಹತ್ವ ಎಂದದ್ದು ಅಂತ. ವಾಯುದೇವರ ಮಹತ್ವವನ್ನು ತಿಳಿಸುವಾಗ ಮುಖ್ಯವಾಗಿ ಹೇಳುವಂಥದ್ದು ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ. ಎಲ್ಲರ ಒಳಗಿದ್ದು ಎಲ್ಲರಿಗೊಂದು ಶಕ್ತಿಯನ್ನು, ಚಟುವಟಿಕೆ ಎಂಬ ಶಕ್ತಿಯನ್ನು ಕೊಡುವವರು ವಾಯುದೇವ. ವಾಯುದೇವರು ಇಲ್ಲದಿದ್ದರೆ ಈ ಶರೀರಕ್ಕೆ ಒಂದು ಬೆಲೆಯೇ ಇಲ್ಲ. ಈ ಶರೀರಕ್ಕೆ ಬೆಲೆ ಬರುವುದು ಯಾವಾಗ ಕೇಳಿದ್ರೆ, ಯಾವಾಗ ಈ ಶರೀರವನ್ನು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೇಳಿದ್ರೆ ವಾಯುದೇವರು ಇರುವಾಗ. ವಾಯುದೇವರು ಈ ಶರೀರದಿಂದ ಹೊರಗೆ ಬಂದರೆ ಈ ಶರೀರ ಯಾರಿ ಗಂಡನ ಶರೀರ, ಹೆಂಡತಿಗೆ ಬೇಡ ಹೆಂಡತಿಯ ಶರೀರ, ಗಂಡನಿಗೆ ಬೇಡ ಅಪ್ಪನ ಶರೀರ, ಮಗನಿಗೆ ಬೇಡ ಮಗನ ಶರೀರ, ಅಪ್ಪನಿಗೆ ಬೇಡ ಯಾರಿಗೂ ಕೂಡ. ಇತರ ದೇವತೆಗಳು ದೇಹದಿಂದ ಹೊರಗೆ ಬಂದ್ರೆ, ಈಗ ಕಣ್ಣಿನ ಅಭಿಮಾನಿ ಸೂರ್ಯ ಕಣ್ಣಿನಿಂದ ಹೊರಗೆ ಬಂದ್ರೆ, ಕೈಯ ಅಭಿಮಾನಿ ಇಂದ್ರ ಕೈಯಿಂದ ಹೊರಗೆ ಬಂದ್ರೆ, ಕಾಲಿನ ಅಭಿಮಾನಿಯಾದಂತಹ ಬಲಗಾಲಿನ ಅಭಿಮಾನಿಯಾದಂತಹ ಜಯಂತ, ಎಡಗಾಲಿನ ಅಭಿಮಾನಿಯಾದ ಶಂಭು ಕಾಲಿನಿಂದ ಹೊರಗೆ ಬಂದ್ರೆ, ದಿಗ್ದೇವತೆಗಳು ಕಿವಿಯಿಂದ ಹೊರಗೆ ಬಂದ್ರೆ, ನಮ್ಮ ಶರೀರವನ್ನು ಯಾರು ಕೂಡ ತಿರಸ್ಕರಿಸುವುದಿಲ್ಲ. ಕೆಲವೊಮ್ಮೆ ಹುಟ್ಟುವಾಗ ಮಕ್ಕಳು ಕಣ್ಣಿಲ್ಲದಾಗಿ ಹುಟ್ಟಿದ್ದುಂಟು, ಅದ ಹುಟ್ಟಿದ ಮೇಲೆ ಕುರುಡರಾದದ್ದುಂಟು. ಅಪ್ಪ ಅಮ್ಮ ಆ ಶರೀರವನ್ನು ತೆಗೆದು ಹೊರಗೆ ತಪ್ಪುವುದಿಲ್ಲ, ಯಾರೂ ಕೂಡ ತಪ್ಪುವುದಿಲ್ಲ. ಯಾವಾಗ ನಮ್ಮ ಶರೀರವನ್ನು ತಪ್ಪುವುದು, ಯಾವಾಗ ನಮ್ಮ ಶರೀರ ಬೇರೆಯವರಿಗೆ ಬೇಡ ಆಗುವುದು, ವಾಯುದೇವರು ಶರೀರದಿಂದ ಹೊರಗೆ ಎಷ್ಟೇ ಪ್ರೀತಿಸ್ತಾ ಇರಲಿಲ್ಲ, ಎಷ್ಟೇ ಒಬ್ಬನನ್ನು ಗೌರವಿಸ್ತಾ ಇರಲಿಲ್ಲ, ವಾಯುದೇವರು ಹೊರಗೆ ಬಂದ್ರ ಸಾಕು. ಹೆಚ್ಚಂದ್ರೆ 3 ಗಂಟೆ ಇಲ್ಲ 1 ದಿವಸ, 2ನೇ ದಿವಸ ಇಟ್ಟರು ಕೂಡ ಯಾವುದನ್ನು ಹಾಕಿರ್ತಾರೆ, ವಾಸನೆ ಬರಬಾರ್ದು. ಮತ್ತೆ ಯಾರು ಅದನ್ನು ಇಡುವುದೇ ಇಲ್ಲ. ಇನ್ನೆಲ್ಲಿ ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಮಕ್ಕಳಿದ್ರೆ 2-3 ದಿವಸ ಕಾಯ್ಬೋದು. ಮತ್ತೆ ಯಾರೂ ಕೂಡ ಆ ಶರೀರ ಮನೆಯಲ್ಲಿ ಇಟ್ಟುಕೊಂಡು ನಾವು ಬೇಕಾದ್ರೆ ನಾವು ಪಟಕ್ಕೆ ಪೂಜೆ ಮಾಡ್ತೇವೆ ಹೊರತು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಬಂಧು, ನಮ್ಮ ಬಳಗಾದವರು ಭಾರಿ ಪ್ರೀತಿಯುಕ್ತ ಅವರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟವರಿಗೆ ಆರತಿ ಮಾಡುವುದಿಲ್ಲ. ವಾಯುದೇವರು ಇರುವ ತನಕ ಮಾತ್ರ ಈ ಶರೀರಕ್ಕೆ ಬೆಲೆ. ವಾಯುದೇವರು ಶರೀರದಿಂದ ಹೊರಟು ಈ ಶರೀರ ಯಾರಿಗೂ ಕೂಡ ಬೇಡ. ಎಲ್ಲಾ ದೇವತೆಗಳು ಸುಸ್ತಾಯಿತು ಮಲಗ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ದಣಿತೇವೆ. ರಾತ್ರಿ 10-11, ಕೆಲವರಿಗೆ ರಾತ್ರಿ 2 ಗಂಟೆ ನಂತರ ನಿದ್ರೆ ಬರುವುದು. ಮತ್ತೊಂದು ಕೈಯಲ್ಲಿ ಮೊಬೈಲ್ ಇರ್ತದೆ, ಪ್ರಶ್ನೆ ಬೇರೆ. ಅವರಿಗೆ ಬೆಳಿಗ್ಗೆ ಎಚ್ಚರ 2 ಗಂಟೆ. ಒಳ್ಳೆಯವರಿಗೆ ಸಜ್ಜನಿಗೆ ರಾತ್ರಿ 10-11 ಗಂಟೆಗೆ ನಿದ್ದೆ ಬರ್ತದೆ. ಎಲ್ಲಾ ದೇವತೆಗಳು ಸುಸ್ತಾಗಿರ್ತದೆ, ಕಣ್ಣು ಮುಚ್ಚಲಿಕ್ಕೆ ಶುರು ಆಗ್ತದೆ, ಕಿವಿ ಸಾಕು ಅಂತ ಶುರು ಆಗ್ತದೆ. ಎಲ್ಲಾ ದೇವತೆಗಳು ಸುಸ್ತಾಯಿತು ಮಲಗ್ತಾರೆ. ಒಂದು ವೇಳೆ ವಾಯುದೇವರು ಮಲಗಿದ್ರು ನಮಗೂ ಸುಸ್ತವಾಯ್ತಂತ ವಾಯುದೇವರು ಏನಾದರೂ ಮಲಗಿದ್ರಂತಾದ್ರೆ ಪರ್ಮನೆಂಟ್ ನಮ್ಗೆ ಬೆಟ್ಟಲ್ಲಿ ನಮಗೆ ಕೇಳುವುದಿಲ್ಲ. 1 ದಿವಸನೂ ಕೂಡ ಹುಟ್ಟಿನಿಂದ ನಾವು ಸಾಯುವ ತನಕನೂ ಕೂಡ 1 ದಿವಸನೂ ರೆಸ್ಟ್ ಅಂತ ಬಯಸದ ಒಬ್ಬ ದೇವರಿದ್ದಾನೆಂದಾದ್ರೆ, ಒಬ್ಬ ದೇವತೆ ಇದ್ದಾನೆಂದಾದ್ರೆ, ನಮಗೆ ನಿಮಗೆ ಎಲ್ಲರಿಗೂ ಅಪ್ಪನಾದಂಥದ್ದು ವಾಯುದೇವರು ಮಾತ್ರ. ವಾಯು ಜೀವೋತ್ತಮ, ಎಲ್ಲಾ ಜೀವಿಗಳಲ್ಲಿ ಉತ್ತಮನಾದಂತ ವಾಯುದೇವ ಒಬ್ಬನೇ ರೆಸ್ಟ್ ಅನ್ನು ತಗೊಳ್ಳುದಿಲ್ಲ. ಮತ್ತೆ ಎಲ್ಲಾ ದೇವತೆಗಳು ರುದ್ರದೇವರಿಂದ ಹಿಡ್ಕೊಂಡು, ನಮ್ಮ ಶರೀರದಲ್ಲಿ ರುದ್ರದೇವತೆ ಹಿಡ್ಕೊಂಡು ಎಲ್ಲಾ ದೇವತೆಗಳು ಇದ್ದಾರೆ, ಎಲ್ಲರೂ ಕೂಡ ರೆಸ್ಟ್ ಬಯಸ್ತಾರೆ ರಾತ್ರಿ ಆದ್ಮೇಲೆ. ವಾಯುದೇವರು ಮಾತ್ರ ಬಯಸುವುದಿಲ್ಲ. ಆದ್ರಿಂದ ತಸ್ಮಾತ್ ವಾಯು ದೇವೋ ವಿಶಿಷ್ಟ. ಎಲ್ಲಾ ದೇವತೆಗಳಿಗಿಂತಲೂ ಕೂಡ ವಿಶಿಷ್ಟನಾದವನು ಯಾರು ಕೇಳಿದ್ರೆ ಸ್ವಂತ ಅಪ್ಪನೇ ಹೇಳುವಂತದ್ದು ನನ್ನ ಮೊದಲ ಮಗ ವಾಯುದೇವ. ಅವ ಎಲ್ಲಾ ದೇವತೆ ಸಾಮಾನ್ಯ ಲೋಕದಲ್ಲಿ ಮಕ್ಕಳ ಮೇಲೆ ಅಪ್ಪ ಅಮ್ಮನಿಗೆ ಪ್ರೀತಿ ಇರ್ತದೆ, ಸಹಜವಾಗಿ ಪ್ರೀತಿ ಇರ್ತದೆ. ಒಂದು ಮೊಮ್ಮಗ ಬಂದ ಅಂತಾದ್ರೆ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ.
ಮೊಮ್ಮಗ ಬಂದ ಅಂದ್ರೆ ಮೊಮ್ಮಗಳೊಂದಿಗೆ ಆಟ ಆಡ್ತಿರ್ತಾರೆ. ಕೆಲಸ ಎಲ್ಲ ಬಿಟ್ಟು 12-1 ಗಂಟೆ ಕೆಲಸ ಆಗುತ್ತೆ, ಮೊಮ್ಮಗಳೊಂದಿಗೆ ಆಟ ಆಡ್ತಿರ್ತಾರೆ. ಅವಳು ಅಷ್ಟು ಮೊಮ್ಮಗನ ಮೇಲೆ ಪ್ರೀತಿ. ಮೊಮ್ಮಗ ನನ್ನ ಮೊಮ್ಮಗ ಮನೆಗೆ ಬಂದ್ರೆ ಸಾಕು, ಭಾರಿ ಪ್ರೀತಿ. ಅದು 1 ದಿವಸ ಇರಲಿ 2 ದಿವಸ ಇರಲಿ, ಭಾರಿ ಪ್ರೀತಿ. ಇಷ್ಟು ಪ್ರೀತಿ ಭಗವಂತನ ಮೊಮ್ಮಗ ರುದ್ರದೇವರು. ಆದ್ರೆ ಭಗವಂತ ಮಾತ್ರ ರುದ್ರದೇವರನ್ನು ಹೊಗಳಲ್ಲ, ರುದ್ರದೇವರು ಎಲ್ಲಾ ದೇವತೆಗಳಿಗಿಂತ ಹೆಚ್ಚು ಅಂತ ಹೊಗಳಲ್ಲ, ಸ್ವಂತ ಮಗನನ್ನೇ ಹೊಗಳ್ತಾನೆ. ನನ್ನ ಮೊದಲ ಮಗ ವಾಯುದೇವನೇ ಗ್ರೇಟ್. ನಿಮಗೆಲ್ಲ ನಾವೆಲ್ಲ ಇವತ್ತು ಲೋಕದಲ್ಲಿ ಗ್ರೇಟ್ ಆಗಿರುವುದೇ ವಾಯುದೇವರಿಂದ. ಕಣ್ಣಿಲ್ಲದವನು ಸಾಧನೆ ಮಾಡಿದ್ದಾನೆ, ಕಿವಿ ಇಲ್ಲದವನು ಸಾಧನೆ ಮಾಡಿದ್ದಾನೆ, ಕೈ ಇಲ್ಲದವನು ಸಾಧನೆ ಮಾಡಿದ್ದಾನೆ, ಕಾಲಿಲ್ಲದವನು ಸಾಧನೆ ಮಾಡಿದ್ದಾನೆ. ಪ್ರಾಣ ಇಲ್ಲದವನು ಸಾಧನೆ ಮಾಡಿದ ಒಂದೇ ಒಂದು ಹಿಸ್ಟ್ರಿ ಹಿಂದೆಯೂ ಇಲ್ಲ, ಮುಂದೆ ಬರಲಿಕ್ಕೂ ಸಾಧ್ಯ ಇಲ್ಲ, ಈಗ ಇರಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ತಸ್ಮಾತ್ ವಾಯುದೇವದೇವೋ ವಿಶಿಷ್ಟ. ನನ್ನ ಮೊದಲ ಮಗ ವಾಯುದೇವ ಇದ್ದಾರಲ್ಲ, ಎಲ್ಲದಕ್ಕಿಂತಲೂ ವಿಶಿಷ್ಟನಾಗಿದ್ದಾನೆ ಅಂತ ವೇದವ್ಯಾಸರು ಕೊಂಡಾಡ್ತಾರೆ. ಅದನ್ನೇ ಶ್ರೀಪಾದರಾಜರು ಕೂಡ ಹಾಡಿನ ಮೂಲಕ ತೋರಿಸ್ತಾ ಇದ್ದಾರೆ. ಅಂತಹ ವಾಯುದೇವ ತ್ರೇತಾಯುಗದಲ್ಲಿ ರಾಮನ ಸೇವೆಗೋಸ್ಕರ, ರಾಮನ ಸೇವೆ ಮಾಡುವುದಕ್ಕೋಸ್ಕರ ಅವತಾರ ಮಾಡಿದ. ಎಂತಹ ರಾಮ ಇವ! ರುದ್ರದೇವರು ಹೇಳ್ತಾರೆ, ಎಂತಹ ರಾಮ! ನನ್ನ ಅಜ್ಜ ಎಂತವರು ಕೇಳಿದ್ರೆ, ರಾಮ ಎಂಬ 2 ಅಕ್ಷರ ಇರುವುದು 2 ಅಕ್ಷರ. ಆ 2 ಅಕ್ಷರ ಏನು ಮಾಡ್ತದೆ ಕೇಳಿದ್ರೆ ಪಾಪವನ್ನು ಅಡಿಮೇಲು ಮಾಡ್ತದೆ. ರಾಮ ಎಂಬ 2 ಅಕ್ಷರವನ್ನು ಪ್ರತಿನಿತ್ಯ ನಾವು ಉಚ್ಚಾರಣೆ ಮಾಡಿದ್ದು ಅಂತಾದ್ರೆ ನಮ್ಮ ಎಲ್ಲಾ ಪಾಪಗಳು ಕೂಡ ಪರಿಹಾರ. ಸಕಲ ಪಾಪಗಳು, ಏನೇ ಪಾಪಗಳಿರಲಿ, ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮನನ್ನು ಪ್ರತಿನಿತ್ಯ, ರಾಮ ಎಂಬ 2 ಅಕ್ಷರವನ್ನು ಪ್ರತಿನಿತ್ಯ ಭಜಿಸ್ತಾ ಇದ್ರೆ ಆಪದ ಅಪಹರ್ತಾರ, ಎಲ್ಲಾ ಬಗೆಯಾದಂತಹ ಆಪತ್ತು, ಎಲ್ಲಾ ಬಗೆಯಾದಂತಹ ಆಪತ್ತು
ಇರುವಾಗ ಒಂದು ಆಪತ್ತು, ಮನೆಯಲ್ಲಿರುವಾಗ ಒಂದು ಆಪತ್ತು, ಮತ್ತೊಂದು ಪ್ರದೇಶಕ್ಕೆ ಹೋದ್ರೆ ಒಂದು ಆಪತ್ತು. ನಾವು ಇದು ಮಾತ್ರ ಆಪತ್ತು ಅಂತ ಅಂದುಕೊಂಡಿದ್ದೇವೆ. ಆದ್ರೆ ಶಾಸ್ತ್ರಕಾರರು ಆಪತ್ತನ್ನು ಇನ್ನೊಂದು ಹೇಳ್ತಾರೆ. ಯಾವುದು ಆಪತ್ತು ಕೇಳಿದ್ರೆ ಭಗವತ್ ವಿಸ್ಮರಣಂ ಆಪದ. ಭಗವಂತನ ವಿಸ್ಮರಣೆ ಎಂಬುದೇ ದೊಡ್ಡ ಆಪತ್ತು. ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ನಮಗೆ ಇಂಥ ಆಪತ್ತುಗಳು ಬರುತ್ತೆ. ಹೊರಗೆ ಹೋಗುವಾಗ ಆಪತ್ತು ಬರುವುದು ಸಹಜ. ಆ ಆಪತ್ತನ್ನು ರಾಮ ಪರಿಹಾರ ಮಾಡ್ತಾರೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಭಗವಂತನ ವಿಸ್ಮರಣೆ ಎಂಬ ಆಪತ್ತು. ನಾವು ನೀವು ಸಜ್ಜನರು, ದೇವರನ್ನು ನಂಬುವವರು, ದೇವರನ್ನು ನಂಬುವ ನಾವು ನೀವು ಕೂಡ ಕೆಲವೊಮ್ಮೆ ಹೇಳುತ್ತೇವೆ. ಜೀವನದಲ್ಲಿ ನಮಗೆ ದೊಡ್ಡ ಕಷ್ಟ ಎದುರಾದಾಗ ಇಷ್ಟು ಮಾಡಿ ನನಗೆ ಯಾಕೆ ಹೀಗಾಯಿತು. ಒಂದು ಬಾರಿಯೂ ಕೂಡ ದೇವರಿಗೆ ವಿರುದ್ಧವಾಗಿ ಮಾತಾಡದವ ನಾನು, ನನಗೆ ಯಾಕೆ ಈ ಕಷ್ಟ ಬಂತು ಅಂತ ದೇವರನ್ನು ಮರೆತು ಬಿಡ್ತೇವೆ. ದೇವರು ಯಾಕೆ ಹೀಗೆ ಮಾಡಿದ ಅಂತ ದೇವರಿಗೆ ಪ್ರಶ್ನೆ ಹಾಕಲಿಕ್ಕೆ ಹೋಗ್ತೇವೆ ನಾವು. ಇದೇ ದೊಡ್ಡ ಆಪತ್ತು. ಆಗುವುದೆಲ್ಲ ಒಳ್ಳೆಯದಕ್ಕೆ, ಗೋವಿಂದನ ದಯೆ ಬಂದು ನಮಗಿರಬೇಕು. ಏನೇ ಕಷ್ಟ ಬಂದರೂ ಕೂಡ ನಾನು ಮಾಡಿದ ಪಾಪಕ್ಕೆ ಅನುಗುಣವಾಗಿ ನನಗೆ ಈ ಕಷ್ಟ ಬಂದದ್ದು ಎಂಬ ಎಚ್ಚರಿಕೆ ಯಾವ ನಮಗೆ ಸದಾ ಇರ್ತದೋ ಆವಾಗ ಅದು ಆಪತ್ತಲ್ಲ, ಈಗ ದೊಡ್ಡ ಆಪತ್ತು. ಇಂತಹ ಆಪತ್ತನ್ನು ಕೂಡ ಪರಿಹಾರ ಮಾಡುವವನು ರಾಮ. ಆಪದ ಅಪಹರ್ತಾರಂ ದಾತಾರಂ ಸರ್ವ ಸಂಪದ. ಎಲ್ಲಾ ವಿಧವಾದಂತಹ, ಎಲ್ಲಾ ರೀತಿಯಾದಂತಹ, ಎಲ್ಲಾ ಬಗೆಯಾದಂತಹ ಸಂಪತ್ತನ್ನು ನಮಗೆ ಕೊಡುವ. ಕೇವಲ ಲೌಕಿಕ ಸಂಪತ್ತು, ಅಧ್ಯಾತ್ಮ ಸಂಪತ್ತು ಮಾತ್ರ ಅಲ್ಲ, ಕೇವಲ ಜ್ಞಾನವೆಂಬ ಸಂಪತ್ತು ಮಾತ್ರ ಅಲ್ಲ, ಲೌಕಿಕ ಸಂಪತ್ತನ್ನು ಕೂಡ ರಾಮ ಕೊಡ್ತಾನೆ. ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡುತ್ತೇವೆ ಅಂತ ಹೇಳಿದ್ರೆ ಮಾರೆ ತಿರುಪತಿಯನ್ನು ಮೀರಿಸುವಷ್ಟು ಹಣ ಬಂದು ಸೇರ್ತದೆ ಹೇಳಿದ್ರೆ, ಹಾಗಾದ್ರೆ ರಾಮ ಲೌಕಿಕ ಸಂಪತ್ತು ರಾಮ ಮಂದಿರ ಕರ್ತೇವೆ ಅಂತ ಸಂಕಲ್ಪ ಮಾಡಿದ್ದಷ್ಟೇ ಎಲ್ಲ 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 ಒಂದು ಸಂಪತ್ತು ಕೊಡು. ಕೇವಲ ವಿದ್ಯೆ ಎಂಬ ಸಂಪತ್ತು ಮಾತ್ರ ರಾಮ ಕೊಡುವುದಲ್ಲ, ಲೌಕಿಕ ಸಂಪತ್ತನ್ನು ನಾನು ಕೊಡ್ತೇನೆ ಎಂಬುದನ್ನು ತೋರಿಸಿಕೊಟ್ಟ. ಸರ್ವ ಸಂಪದ ಲೋಕಾಭಿರಾಮಂ ಶ್ರೀರಾಮ. ನಮಗೆ ಯಾವತ್ತೂ ಕೂಡ ತಾನು ಸಂತೋಷದಿಂದ ಇರ್ತಾನೆ, ಅವನು ಮಾತ್ರ ಸಂತೋಷದಿಂದ ಇರುವುದಲ್ಲ, ನಮಗೆ ಎಲ್ಲರಿಗೂ ಸಂತೋಷವನ್ನು ಕೊಡುವವನು ನಮ್ಮ ರಾಮ ಅಂತ ಸ್ವತಃ ರುದ್ರದೇವರೇ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಇವತ್ತು ವಿಷ್ಣು ಸಹಸ್ರನಾಮ ನಾವು ಪಾರಾಯಣ ಮಾಡುತ್ತೇವಲ್ವ, ಹೆಚ್ಚಿನವರು ಮಾಡ್ತಾರೆ. ಹೆಚ್ಚಿನವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ತೀರಾ ಅನಾರೋಗ್ಯವಂತ ಪಾರಾಯಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆವಾಗ ರುದ್ರದೇವರು ಮಾತು ಅಂತಾರೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ. ಯಾರು ರಾಮನಾಮ ಜಪ ಮಾಡ್ತಾರೋ ಅವರಿಗೆ ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ಪುಣ್ಯ ರಾಮನಾಮದಿಂದ ಸಿಗ್ತದೆ. ಅಷ್ಟು ಮಹತ್ವ ರಾಮ ಶಬ್ದ, ರಾಮ ಮಂತ್ರಕ್ಕೆ ತಾಕತ್ತು. ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ಪುಣ್ಯ ರಾಮ ಎಂಬ ಎರಡಕ್ಷರವನ್ನು ಹೇಳಿದ್ರೆ ಸಾಕು. ಸಹಸ್ರನಾಮ ಪಾರಾಯಣ ಮಾಡಿದ ಪುಣ್ಯ ನಮಗೆ ರಾಮ ಮಂತ್ರ ತಂದು ಕೊಡುತ್ತದೆ. ಸ್ವತಃ ರುದ್ರದೇವರೇ ಹೇಳ್ತಾರೆ. ಅಂತಹ ರಾಮ ಅಹಲ್ಯೆಯನ್ನು ಉದ್ಧಾರ ಮಾಡಿದವ, ತನ್ನ ದರ್ಶನದಿಂದಲೇ ಅಹಲ್ಯೆಯನ್ನು ಉದ್ಧಾರ ಮಾಡಿದವ. ಅಷ್ಟೇ ಅಲ್ಲ, ಸುಗ್ರೀವರಿಗೆ ರಾಜ್ಯ ತಂದು ಕೊಟ್ಟವ, ಶಬರಿಗೆ ಮೋಕ್ಷವನ್ನೇ ತಂದು ಕೊಟ್ಟವ. ಶಬರಿ ಕೊಟ್ಟ ಹಣ್ಣನ್ನು ತಿಂದು ಅವಳಿಗೆ ದೊಡ್ಡದಾದ ಕಥೆ ಒಂದು, ಏನು ಎಂಜಲು ಮಾಡಿ ಶಬರಿ ಕೊಟ್ಟಳು ಅಂತ. ಎಂಜಲು ಮಾಡಿ ಏನು ಶಬರಿ ಕೊಡಲಿಲ್ಲ, ಅವಳು ಸೀದದ ಹಣ್ಣನ್ನೇ ಕೊಟ್ಟು ಎಂಜಲು ಮಾಡಿದಂತೆ ಕೊಟ್ಟಂತೆ ಅದು ರಾಮ ತಿಂದ. ಯಾವ ಅಜ್ಜಿ ಕಥೆಯೋ ಆ ದೇವರಿಗೆ ಗೊತ್ತು. ನಮಗೆಲ್ಲ ರಾಮಾಯಣ ಕಥೆ ಪುಸ್ತಕ ಓದಿಲ್ಲ, ನಮಗೆ ಧಾರಾವಾಹಿಯಲ್ಲಿ ಬಂದದ್ದೇ ಪ್ರಮಾಣ. ಯಾವ ತಲೆ ಕೆಟ್ಟವ ಧಾರಾವಾಹಿ ಮಾಡಿದ, ಶಬರಿ ಎಂಜಿನ್ ಮಾಡಿ ಕೊಟ್ಟದ್ದನ್ನು ರಾಮ ತಿಂದ ಅಂತ ಅದೇ ಪ್ರಚಾರ. ಅವಳಿಗೆ ಅಷ್ಟು ಕಾಮನ್ ಸೆನ್ಸ್ ಉಂಟು. ರಾಮನಿಗೆ ಎಂಜಿನ್ ಮಾಡಿ ಕೊಡುವ ಅಂತ ಎಂಜಿನ್ ಮಾಡಿ ತಿನ್ನೋದು ನಾವು. ಬೇರೆಯವರ ಸಂಸ್ಕೃತಿಯನ್ನು ಅವಳಿಸಿ ತಾನು ಅರ್ಧ ಕೇಕ್ ತಿಂತಾನೆ, ಅದೇ ಕೇಕನ್ನು ಇನ್ನೊಬ್ಬರ ಬಾಯಿಗೆ ಕೊಡ್ತಾನೆ. ಯಾರದೋ ಸಂಸ್ಕೃತಿಯನ್ನು ಕಲ್ತ್ಕೊಳ್ಳುವ ನಾವು ದೇವರ ಅರ್ಧ ಸಂಸ್ಕೃತಿಯನ್ನು ನಮಗೆ ತಂದು ಕೊಡುವುದಿಲ್ಲ. ಎಂಜಿನ್ ಮಾಡಿ ಶಬರಿ ಕೊಡಲಿಲ್ಲ, ನೋಡಿದ್ದು ಚಂದ ಉಂಟಂತ ಅಂದ್ಕೊಂಡು ಅದನ್ನು ಎಂಜಿನು ಅಂತ ದಾಸರೆಲ್ಲ ಪದ್ಯದಲ್ಲಿ ಹೇಳಿ. ದೇವರು ಕೆಲವೊಮ್ಮೆ ಎಂಜಿನು ನಾವು ಮಾಡ್ತೇವೆ, ಏನಾದ್ರೂ
ತಂದಿಟ್ಟ ಚಂದ ಉಂಟು ಅಂತ ಅಷ್ಟು ಒಳ್ಳೆ ಘಮ ಘಮ ಬರ್ತಾ ಉಂಟಂತ ಹೇಳಿದ್ರು ಇಷ್ಟಿಷ್ಟ ಅದು ಎಂದಿದೆ. ಅಷ್ಟೂ ಕೂಡ ಅದರ ಬಗ್ಗೆ ದೇವರಿಗೆ ನೈವೇದ್ಯ ಆಗುವ ಮುಂಚೆ ಅದನ್ನು ಮೂಸಿಯು ನಮ್ಮ ಚಂದ ಚಂದ ಉಂಟಂತ ಹೇಳಬಾರ್ದು, ಅದು ಎಂದಿದೆ. ಈ ಶಬರಿ ನೋಡಿ ಚಂದ ಉಂಟಂತ ಅದನ್ನು ಕೊಟ್ಟು, ಅದು ಅವರಿಗೆ ಭಕ್ತಿ. ರಾಮನಿಗೆ ಕಹಿ ಇಲ್ಲದೆಲ್ಲ ಚಂದ ಇಲ್ಲದೆಲ್ಲ ಕೊಡಬಾರ್ದು ಎಂಬುದು ಅಷ್ಟೇ ತಾತ್ಪರ್ಯ. ಎಂದಿರು ಮಾಡಿ ಶಬರಿ ಕೊಡಲಿಲ್ಲ ಅಂತ ಶಬರಿ ಕೊಟ್ಟ ಆಹಾರವನ್ನು ತಿಂದೂ ಕೂಡ ಶಬರಿಯನ್ನು ಉದ್ಧಾರ ಮಾಡಿದ ಅಂತಹ ರಾಮನ ಸೇವೆಗೆ ಹನುಮಂತ ಬದ್ಧ. ಅಂತಹ ರಾಮನ ಪದ್ಯವನ್ನು ಕೂಡ ದಾಸರು ಹೇಳ್ತಾ ಇದ್ದಾರೆ.
ರಾಜ್ಯಕ್ಕೆ ಮುಖ್ಯ ಪ್ರಾಣ ಆಂಜನೇಯನಾಗಿ ತ್ರೇತಾಯುಗದಲ್ಲಿ ಅವತಾರ ಮಾಡಿದ. ರಾಮನ ಸೇವೆಗೋಸ್ಕರವೇ ಅವತಾರ ಮಾಡಿದ. ಜೀವನೋದ್ದಕ್ಕೂ ರಾಮನ ಸೇವೆ ಮಾಡ್ತಾ ಮಾಡ್ತಾ ಬಂದಂತ ಹನುಮ ಒಮ್ಮೆ ಸಂಜೀವನ ಪರ್ವತವನ್ನು ತರುವಂತ ಪ್ರಸಂಗ ಬಂತು ನಮ್ಮ ಜೀವನದಲ್ಲಿ. ಕಪಿಗಳೆಲ್ಲ ಇಂದ್ರಜಿತ್ತಿನ ಅಸ್ತ್ರಕ್ಕೆ ಮೂರ್ಛಿತರಾಗಿ, ಲಕ್ಷ್ಮಣನು ಕೂಡ ಮೂರ್ಛಿತನಾಗಿ ಬಿದ್ದಿದ್ದ. ಲಕ್ಷ್ಮಣ ಒಬ್ಬ ಮಾತ್ರ ಮೂರ್ಛಿತರಾಗಿ ಬಿರಲಿಲ್ಲ. ಯಾರು ಕೇಳಿದ್ರೆ ಹನುಮಂತ ಮಾತ್ರ. ಮತ್ತೆ ಎಲ್ಲಾ ಕಪಿಗಳು ಕೂಡ ಮೂರ್ಛಿತರಾಗಿ ಬಿದ್ದಿದ್ರು. ವಿಭೀಷಣ ಹೊತ್ತಿಗೆ ಅಲ್ಲಿ ಇರಲಿಲ್ಲ. ಅವ ಬೇರೆ ಒಂದು ಊರಿಗೆ ಬೇರೆ ಒಂದು ಪ್ರದೇಶಕ್ಕೆ ಹೋಗಿದ್ದ. ಆ ಕಾರಣ ವಿಭೀಷಣನು ಮೂರ್ಛಿತನಾಗಿ ಬೀಳಲಿಲ್ಲ. ವಿಭೀಷಣ ಬಂದ, ಎಲ್ಲರೂ ಮೂರ್ಛಿತರಾಗಿ ಬಿದ್ದಿರುವುದನ್ನು ಕಂಡ ತಕ್ಷಣ ಜಾಂಬವಂತನಿದ್ದಲ್ಲಿಗೆ ಹೋದ. ಜಾಂಬವಂತನಿಗೆ ನೀರನ್ನು ಸಿಂಪಡಿಸಿದ. ಜಾಂಬವಂತ ಕೇಳ್ತಾನೆ, ಎಲ್ಲಾ ಕಪಿಗಳು ಮೂರ್ಛಿತರಾಗಿದ್ದಾರ ಕೇಳ್ತಾನೆ ವಿಭೀಷಣ ಅಂತ. ಹೌದು ಅಂತಾನೆ ವಿಭೀಷಣ. ಹನುಮಂತ ಬದುಕಿದಾನ ಅಂತ ವಿಭೀಷಣ ಹೌದು ಅಂತಾನೆ. ಹನುಮಂತ ಬದುಕಿದ್ರೆ ನಾವೆಲ್ಲ ಬದುಕಿದಂತೆ ಜಾಂಬವಂತ ಅಲ್ಲೇ ಹೇಳ್ತಾರೆ. ಹನುಮಂತ ಬದುಕಿದಾರಲ್ಲ, ನಾವು ಸಾಯಿಸಿದ್ರೆ ನಾವು ಗ್ಯಾರಂಟಿ ಕೋಮಾಸ್ಟೇಜಿಂದ ಹೇಳ್ತೇವೆ, ಗ್ಯಾರಂಟಿ. ಎಲ್ಲ ಕೋಮಾಸ್ಟೇಜಿಗೆ ಹೋಗಿ ಆಗಿದ್ದವರೆಲ್ಲ ಮೂರ್ಛಿತರಾಗಿ ಬಿದ್ದಾಗಿ ಏನು ನಡೀತಾ ಉಂಟಂತ ಯಾರಿಗೂ ಸುತರ ಗೊತ್ತಿಲ್ಲ. ಅವನ ಬಾಯಿಂದ ಬಂದ ಜಾಂಬವಂತನ ಬಾಯಿಂದ ಬಂದ ಮಾತು ಏನು ಕೇಳಿದ್ರೆ ಹನುಮಂತ ಬದುಕಿದಾರಲ್ಲ, ನಾವೆಲ್ಲ ಬದುಕಿದಂತೆ ಅಂತ ಹೇಳಿದ. ಹೋಗಿ ಸಂಜೀವಿನಿ ಪರ್ವತ ಉಂಟಲ್ಲಿ ಅದನ್ನು ತಗೊಂಡು ಬರ್ಲಿಕ್ಕೆ ಹೇಳು ಅಂತ. ಆಯ್ತು ಒಂದು ವಿಭೀಷಣ ಹೋಗಿ ಹನುಮಂತನ ಹತ್ರ ಹೇಳಿದ. ಹನುಮಂತ ಹೋದ. 50,000 ಯೋಜನ ದೂರದಲ್ಲಿರುವ ಸಂಜೀವನ ಪರ್ವತವನ್ನು ಆರಾಮಾಗಿ ಏನೂ ಕಷ್ಟ ಇಲ್ಲದೆ ರಾಮಾರ್ಚನೆಯೋ ನಯದ ಪ್ರಸೂನ ದ್ವಾಭ್ಯಾಂಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಆರಾಮಾಗಿ ಅಷ್ಟು ದೂರ ಯೋಜನ ದೂರ ಹೋಗಿ ಆ ಪರ್ವತವನ್ನು ಕಿತ್ತು ಆರಾಮಾಗಿ ಒಂದೇ ಕೈಯಿಂದ ಹನುಮಂತ ತಂದಂತೆ. ಏನೂ ಕೂಡ ಹನುಮಂತನಿಗೆ ಆಯಾಸ ಆಗಲಿಲ್ಲ. ಒಂದು ಮಾತು ಹೇಳ್ತಾರೆ, ಹನುಮಂತನಿಗೆ ಸಂಜೀವನ ಪರ್ವತ ತರುವಾಗ ಏನು ಆಯಾಸ ಆಗಲಿಲ್ಲ, ಪೂರ್ವ ಆಯಾಸ ಆಗಲಿಲ್ಲ. ರಾಮಚಂದ್ರ ದೇವರಿಗೆ ಪೂಜೆಗೆ 2 ಹೂ ತರುವಾಗ ಮಾತ್ರ ತುಂಬಾ ಆಯಾಸ ಆಗ್ತಾ ಇದ್ದಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಹೂ ತರುವಾಗ ಏನು ಆಯಾಸಪ್ಪ, ನಾವು ಆರಾಮಾಗಿ ಹೋಗಿ ಕೀರ್ತೇವೆ, ತರ್ತೇವೆ, ದೇವರಿಗೆ ಹೂ ಹಾಕ್ತೇವೆ, ನಮಗೆ ಏನು ಆಯಾಸ ಆಗುದಿಲ್ಲ. ಹೂ ತರುವಾಗ ಕಲ್ಲು ಎತ್ತುವಾಗ ಆಯಾಸ ಹೌದು, ಹೂ ತರುವಾಗ ಏನು ಆಯಾಸ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಲ್ಲೇ ಉತ್ತರ ಕೊಡ್ತಾರೆ. ಹೂ ತರುವಾಗ ಇದು ದೇವರಿಗೆ ಹೂ ಅಂತ ಅದಕ್ಕೆ ಉಗುರು ತಾಗಿಸದೆ ನಿಧಾನವಾಗಿ ಹೂ ಕೊಯ್ಬೇಕು. ಉಗುರು ತಾಗಿಸಬಾರ್ದು, ನಿಧಾನವಾಗಿ ತಂದು ತಟ್ಟೆಗೆ ಹಾಕಿ ನಮ್ಮ ಗಾಳಿಯೂ ಕೂಡ ಅದಕ್ಕೆ ಸೋಂಕಬಾರ್ದು. ಆ ಹೂವಿಗೆ ನಮ್ಮ ಗಾಳಿಯು ಮನೆಯಲ್ಲಿ ಹೂವಿಲ್ಲ ಅಂಗಡಿ ಹೋಗಿ ಸ್ವಂತ ದೇವರಿಗೆ ಕೊಡ್ತೇನೆ. ಮನೆಯಲ್ಲಿ ಎಷ್ಟು ಸಿಕ್ಕಿತ್ತು ಅಷ್ಟು ಸಾಕು. ಆ ಹೂವನ್ನು ಉಗುರು ತಾಗದೆ ಗಾಳಿಯೂ ತಾಗದೆ ತರಬೇಕು. ಹನುಮಂತನಿಗೆ ಹೆದರಿಕೆ ಆಗ್ತಾ ಇತ್ತಂತೆ, ಎಲ್ಲಿಯಾದ್ರೂ ನನ್ನ ಗಾಳಿ ತಾಗ್ತದೆ ಅದಕ್ಕೆ, ನನ್ನ ಉಗುರು ತಾಗ್ತದೋ ಅದಕ್ಕೆ, ಹೆದರಿಕೆಯಿಂದ ಹೂವನ್ನು ತಂದ ಅಂತೆ. ಆದ್ರಿಂದ ಅವರಿಗೆ ಅದು ತರುವಾಗ ಆಯಾಸ ಆಯ್ತು, ಸಂಜೀವನ ಪರ್ವತ ತರುವಾಗ ಆಯಾಸ ಆಯ್ತು. ಆರಾಮಾಗಿ ತಂದು ಏನು ಮಾಡಿದ ಹೇಳಿದ್ರೆ, ಮೊದಲು ದೇವರ ಕಾಲ ಮುಂದೆ ಇಟ್ಟಂತೆ, ಔಷಧಿಯನ್ನು ದೇವರ ಕಾಲ ಮುಂದೆ ಇಟ್ಟಂತೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ, ಔಷಧಂ ಜಗತ ಸೇತು ಅಂತ. ಔಷಧ ಅಂದ್ರೆ ಏನು ಕೇಳಿದ್ರೆ, ಔಷಧದಲ್ಲಿ ಔಷಧ ರೂಪದಿಂದ ಇದ್ದು ಅದಕ್ಕೆ ಔಷಧ ಶಕ್ತಿಯನ್ನು ಕೊಡುವವನು ಅವನು ಅಂತ ಅರ್ಥ. ಔಷಧ ಸ್ವೀಕಾರ ಮಾಡ್ತೇವೆ ನಾವು, ಔಷಧ ಅದರಲ್ಲಿ ಔಷಧ ರೂಪದಿಂದ ಭಗವಂತ ಇದ್ರೆ ಮಾತ್ರ ನಮ್ಮ ರೋಗ ಪರಿಹಾರ. ಕೆಲವೊಮ್ಮೆ ಕೆಲವು ಔಷಧ ಕೆಲವರಿಗೆ ಹಿಡಿತದೆ, ಕೆಲವರಿಗೆ ಹಿಡಿಯುವುದಿಲ್ಲ. ಒಂದೇ ಡಾಕ್ಟರ್ ಒಂದೇ ರೋಗ, ಒಂದೇ ಡಾಕ್ಟರ್ ಒಂದೇ ರೋಗ, ಕೆಲವರಿಗೆ ಆ ಔಷಧ ಆಗ್ತದೆ, ಹಿಡಿತದೆ, ಕೆಲವರಿಗೆ ಅದೇ ಔಷಧ ಹಿಡಿಯುವುದಿಲ್ಲ. ಅದು ಯಾಕೆ ಹಿಡಿಯುವುದಿಲ್ಲ ಕೇಳಿದ್ರೆ, ಔಷಧ ನಾವು ತಗೊಳ್ಳುವಾಗ ಔಷಧದಲ್ಲಿ ಔಷಧ ರೂಪದಿಂದ ಭಗವಂತ ಇದ್ದಾದ್ರೆ ಮಾತ್ರ ಆಗ ಔಷಧ ನಮಗೆ
ಧನುರ್ಧೃತ್ಯ ಅಂತ ಎಲ್ಲ ರಾಮಾಯಣದಲ್ಲಿ ಹನುಮಂತನ ವೈಶಿಷ್ಟ್ಯವನ್ನು ವರ್ಣಿಸ್ತಾರೆ. ಇದನ್ನೇ ದಾಸರು ಕೂಡ ವರ್ಣಿಸ್ತಾರೆ. ಇದನ್ನು ನಾವು ಆಲಿಸೋಣ. ಆ ಪದ್ಯವನ್ನು ಇವಾಗ ಆಲಿಸೋಣ. ಹನುಮನ ಎರಡನೆಯ ಅವತಾರ ಭೀಮಾವತಾರ. ಕೃಷ್ಣನ ಸೇವೆಗೋಸ್ಕರ ಬಂದ. ಕೃಷ್ಣನನ್ನು ಸೇವೆ ಮಾಡಲಿಕ್ಕೋಸ್ಕರನೇ ಬಂದದ್ದು. ಕೃಷ್ಣ ಕೃಷ್ಣ ಅಂತ ಜಪಿಸಿದ್ರೆ ಎಲ್ಲ ಆಪತ್ತನ್ನು ಕೂಡ ಕೃಷ್ಣ ಪರಿಹಾರ ಮಾಡ್ತಾರೆ. ಕರ್ಷಯ ಕೀರ್ತಿ ಕೃಷ್ಣ. ನನ್ನನ್ನು ನಮ್ಮ ಪಾಪವನ್ನು ನಮ್ಮ ಕೆಟ್ಟತನವನ್ನು ನಮ್ಮಲ್ಲಿರುವ ಅಜ್ಞಾನವನ್ನು ಎಲ್ಲವನ್ನೂ ಕೂಡ ಅಪಹರಿಸ್ತಾನೆ ಕೃಷ್ಣ. ದಾಸರನ್ನು ಮಾತಂತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನೀನ್ ಯಾಕ ಕೃಷ್ಣ? ನೀನು ಬೇಡ, ನಿನ್ನ ಹಂಗು ಬೇಡ, ಮತ್ತೆ ಎಂತ ಬೇಕು? ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಭಗವಂತ ದಾಸರು ಹೇಳಿದ್ರು, ಆ ಭಗವಂತನ ನಾಮಕ್ಕೆ ಎಷ್ಟೊಂದು ಮಹತ್ವ ಉಂಟಂತ. ಭಗವಂತನ ನಾಮದ, ದೇವರ ನಾಮದ ಒಂದು ಬಲ ನಮ್ಮಲ್ಲಿ ಉಂಟು ಅಂತಾದ್ರೆ
ಜೀವನದಲ್ಲಿ ಸರಿಯಾದ ವ್ಯವಸ್ಥೆ ಮಾಡ್ತಾನೆ. ಏನೇನು ನಮ್ಮ ಇಷ್ಟಾರ್ಥಗಳುಂಟು ಆ ಎಲ್ಲಾ ಇಷ್ಟಾರ್ಥವನ್ನು ಕೂಡ ನೆರವೇರಿಸ್ತಾನೆ. ಆಚಾರ್ಯ ಮಧ್ವರು ಯಾತಕ್ಕಾಗಿ ಕೃಷ್ಣನನ್ನು ಇಲ್ಲಿ ಸ್ಥಾಪಿಸಿದ್ರು ಅಂತ ಒಂದು ಪ್ರಶ್ನೆ. ಪಕ್ಕದಲ್ಲಿ ಆಚಾರ್ಯ ಮಧ್ವರು ಬಂದದ್ದು ಅನಂತಾಸನದಲ್ಲಿ, ಅಲ್ಲಿ ಲಿಂಗ ರೂಪದಲ್ಲಿ ಪರಶುರಾಮ ದೇವರು ಇರುವಂತದ್ದು ಅನಂತಾಸನದಲ್ಲಿ. ಅಲ್ಲಿ ಅದು ಭಗವಂತನದೇ ಒಂದು ರೂಪ. ಪರಶುರಾಮ ದೇವರು ಇರುವಾಗ, ದೇವರದ್ದು ಪರಶುರಾಮ ರೂಪ ಇರುವಾಗ ಪುನಃ ಕೃಷ್ಣನನ್ನು ಯಾಕೆ ಸ್ಥಾಪನೆ ಮಾಡಬೇಕಿತ್ತು? ಒಂದು ದೇವರ ರೂಪ ಉಂಟಲ್ವ, ಒಂದು ದೇವರ ಪರಶುರಾಮ ರೂಪ ಇರುವಾಗ ಪುನಃ ಕೃಷ್ಣ ರೂಪ ಯಾಕೆ? ಒಂದು ರೂಪ ಸಾಕಾಗುವುದಿಲ್ವಾ ಅಂತ ಕೇಳಿದಾಗ ನಾರಾಯಣ ಪಂಡಿತಾಚಾರ್ಯರನ್ನು ಮಾತಂತಾರೆ, ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಪರಶುರಾಮ ದೇವರು ಲಿಂಗ ರೂಪದಲ್ಲಿ ಇದ್ದಾರೆ, ಭಗವಂತನ ಪರಶುರಾಮ ರೂಪ ಉಂಟು. ಆದ್ರೂ ಕೃಷ್ಣನನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಕೇಳಿದ್ರೆ, ಕಲಿಯುಗದಲ್ಲಿ ವಿಘ್ನಗಳು ತುಂಬಾ ನಮಗೆ ಬರ್ತದೆ, ಮೇಲಿಂದ ಮೇಲೆ ವಿಘ್ನಗಳು. ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ವಿಘ್ನ, ಯಾವ ರೀತಿಯಲ್ಲಿ ಯಾವ ಕಡೆಯಿಂದ ಯಾವ ರೀತಿಯಾಗಿ ವಿಘ್ನಗಳು ಬರ್ತದೆ ಅಂತ ಗೊತ್ತಿಲ್ಲ. ಇಂತಹ ವಿಘ್ನಗಳ ಪರಿಹಾರಕ್ಕೋಸ್ಕರ ಇಲ್ಲಿ ಕೃಷ್ಣನನ್ನು ಸ್ಥಾಪಿಸಿದ್ರು ಅಂತ ನಾರಾಯಣ ಪಂಡಿತಾಚಾರ್ಯ ಮಧ್ವವಿದ್ಯೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಲಿಂಗ ರೂಪದಲ್ಲಿ ಪರಶುರಾಮ ದೇವರು ಇದ್ರೂ ಕೂಡ ಇನ್ನೊಂದು ಭಗವಂತನ ಮೂರ್ತಿ ಯಾಕೆ ಕೇಳಿದ್ರೆ ವಿಘ್ನಗಳ ಪರಿಹಾರಕ್ಕೆ. ನಮ್ಮ ಎಲ್ಲಾ ವಿಧವಾದಂತಹ ವಿಘ್ನಗಳಿಗೆ ಔಷಧ ರೂಪದಂತೆ ಇರುವವನು ಉಡುಪಿ ಶ್ರೀಕೃಷ್ಣ. ಅಂತ ವಿಘ್ನ ಪರಿಹಾರ ಮಾಡಿ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವುದು ಕೃಷ್ಣ ಅಲ್ಲ. ಕೃಷ್ಣ ಅಂತ ಜಪಿಸಿ ಅಂತ ದಾಸರು ಹೇಳ್ತಾರೆ. ಕೃಷ್ಣ ಕೃಷ್ಣ ಅಂತ ದಿವಸವನ್ನು ಜಪಿಸಿ 3 ಬಾರಿ 3 ಕಾಲದಲ್ಲೂ ಕೃಷ್ಣನನ್ನು ಜಪ ಮಾಡ್ತಾ ಇದೆ. 3 ಬಾರಿ ಜಪಿಸಿ ಅಂದ್ರೆ ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ ಅಲ್ಲ, 3 ಹೊತ್ತು ಕೂಡ ಜಪಿಸ್ತಾ ಇರಿ. ಕೃಷ್ಣ ಕೃಷ್ಣ ಅಂತ ಜಪಿಸ್ತಾ ಇರಿ. ನಿಮ್ಮ ಎಲ್ಲಾ ಪಾಪಗಳು ಎಲ್ಲಾ ವಿಘ್ನಗಳು ಪರಿಹಾರ, ನಿಮ್ಮ ಇಷ್ಟಾರ್ಥವನ್ನು ಆ ಕೃಷ್ಣ ನೆರವೇರಿಸಿಕೊಡ್ತಾನೆ ಅಂತ ಹೇಳಿ ಅಂತಹ ಕೃಷ್ಣನ ಚಿಹ್ನೆಯನ್ನು ಧರಿಸಿದ್ರೆ ಅಂತಾದ್ರೆ, ಭಗವಂತನ ಚಿಹ್ನೆ, ಭಗವಂತನ ಧೂಳು, ಪಾದ ಧೂಳು, ಗೋಪಿ ಚಂದನ. ಪಾರೆಯಲ್ಲಿ ನೋತಿ ವಿವಿಧಾಂ ರೇಖಾವಿಧತ್ರಾಂ ಕೃತಾಂ ಲೀಲಾರ್ಥಂ ತಿರಕೀಕೃತಂ ವಿತನುತೆ ವಿದ್ವಲ್ಲತಾಮಾಯಿತಾನ್ ಊರ್ಧ್ವಂ ಯದ್ಧೃತ ಮುಚ್ಚಲೋಕ ಪದವಿ ಸೋಪಾನಮನ್ಮೇತಿ ತದ್ ಗೋಪಿ ಚಂದನ ಮಂಜಸೇ ವಿಜಯತೆ ತಾಪತ್ರಯ ಧ್ವಂಸನಂ. ಭಗವಂತನ ಚಿಹ್ನೆ, ಭಗವಂತನ ಪಾದಧೂಳಿಯನ್ನು ಧರಿಸಬೇಕಂತೆ. ಪ್ರತಿನಿತ್ಯನೂ ಗೋಪಿ ಚಂದನವನ್ನು ಧರಿಸಬೇಕಂತೆ. ಎಲ್ಲರೂ ಕೂಡ, ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳು ಕೂಡ ಎಲ್ಲರೂ ಕೂಡ ಗೋಪಿ ಚಂದನವನ್ನು ಪ್ರತಿನಿತ್ಯ ಹಣೆಯಲ್ಲಿ ಧಾರಣೆ ಮಾಡಬೇಕು. ನಮ್ಮಲ್ಲಿ ಗಂಡಸರು ಮಾತ್ರ ಗೋಪಿ ಚಂದನವನ್ನು ಧಾರಣೆ ಮಾಡಬೇಕಂತ ಬಂದಿದೆ ಅಲ್ಲ, ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಹಣೆಯಲ್ಲಿ ಗೋಪಿ ಚಂದನ ಧಾರಣೆ ಮಾಡಬೇಕಂತೆ. ಯಾಕೆ ಕೇಳಿದ್ರೆ, ವಿವಿಧ ಲೇಖಾವಿಧತ್ರಾಮೃತ, ಯಾರು ಪ್ರತಿನಿತ್ಯ ಗೋಪಿ ಚಂದನವನ್ನು ಧಾರಣೆ ಮಾಡಿಕೊಳ್ತಾರೆ, ಚತುರ್ಮುಖ ಹಣೆ ಬರವನ್ನೂ ಕೂಡ ಅದನ್ನು ವ್ಯತ್ಯಾಸ ಮಾಡುವ ತಾಕತ್ತು ಗೋಪಿ ಚಂದನಕ್ಕೆ. ಪ್ರತಿನಿತ್ಯ ಗೋಪಿ ಚಂದನ ಧರಿಸಿದ್ರೆ ಹುಟ್ಟುವಾಗ ಒಂದು ಹಣೆ ಬರ ಇರ್ತದೆ ನಮ್ದು, ಆ ಹಣೆ ಬರವನ್ನು ಬದಲಾಯಿಸುವಂತ ತಾಕತ್ತು ಗೋಪಿ ಚಂದನಕ್ಕೆ ಉಂಟು. ಅಷ್ಟೇ ಅಲ್ಲ, ಇನ್ನು ಕೆಲವರು ಚಂದಕ್ಕೋಸ್ಕರ ಗೋಪಿ ಚಂದನ ಧರಿಸ್ತಾರೆ. ಚತುರ್ಮುಖ ಬ್ರಹ್ಮನ ತಾಕತ್ತನ್ನು ಪರಿಹಾರ ಮಾಡುವ ತಾಕತ್ತು ಎಷ್ಟು ಉಂಟು, ಕನ್ನಡಿ ನೋಡಿಕೊಂಡು ನಾವು ಕೆಲವೊಮ್ಮೆ ಗೋಪಿ ಚಂದನವನ್ನು ಧರಿಸ್ತೇವೆ. ಯಾರು ಚಂದಕ್ಕೋಸ್ಕರ ಗೋಪಿ ಚಂದನವನ್ನು ಧರಿಸಿದ್ರು ಕೂಡ ಒಟ್ಟ ವಿದ್ವಾಂಸನಾಗ್ತಾನೆ ಅಂತ. ಚಂದಕ್ಕೋಸ್ಕರ ಗೋಪಿ ಚಂದನವನ್ನು ಧರಿಸಿದ್ರು. ಕೆಲವರು ಕನ್ನಡಿ ನೋಡ್ಕೊಂಡು ಗೋಪಿ ಹಾಕ್ತಿರ್ತಾರೆ, ನಾವು ಬೈತೇವೆ, ಎಂತ ಕನ್ನಡಿ ತೊಂದರೆ ಇಲ್ಲ, ಅವ ದೊಡ್ಡ ವಿದ್ವಾಂಸನಾಗ್ತಾನೆ. ಕನ್ನಡಿ ನೋಡ್ಕೊಂಡು ಗೋಪಿ ಚಂದನವನ್ನು ಧಾರಣೆ ಮಾಡಿಕೊಂಡ್ರು ಕೂಡ ಅವ ದೊಡ್ಡ ವಿದ್ವಾಂಸನಾಗ್ತಾನೆ. ಇನ್ನು ಯಾರು ಮೇಲ್ಮುಖವಾಗಿ ನಾವು ಗೋಪಿ ಚಂದನವನ್ನು ಧರಿಸುವಂತದ್ದು ಉಚ್ಚ ಲೋಕ ಪದವಿ, ದೊಡ್ಡ ಲೋಕಕ್ಕೆ, ಮೋಕ್ಷಕ್ಕೆ ನಮಗೆ ಆ ಗೋಪಿ ಚಂದನ ಕೊಂಡೊಯ್ಯುವುದಂತೆ. ಗೋಪಿ ಚಂದನ ಬುದ್ಧ ಧರಿಸಿದ್ರೆ ಅದು ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯುವುದಂತೆ. ತಾಪತ್ರಯ ಧ್ವಂಸನ, ಎಲ್ಲಾ ವಿಧವಾದಂತಹ ತಾಪತ್ರಯ, ಆದಿ ಭೌತಿಕ ಪಂಚಭೂತಗಳಿಂದ, ಪೃಥ್ವಿ, ನೀರಿನಿಂದ, ಬೆಂಕಿಯಿಂದ, ಗಾಳಿಯಿಂದ ನಮಗೆ ಏನೇನು ತಾಪತ್ರಯಗಳು ಬರ್ತದೋ ಆ ತಾಪತ್ರಯವನ್ನು ಗೋಪಿ ಚಂದನ ಯಾರು ಧಾರಣೆ ಮಾಡಿಕೊಳ್ತಾರೆ ಆ ತಾಪತ್ರಯ ಪರಿಹಾರ ಆಗ್ತದೆ. ಆದಿ ದೈವಿಕ ಪೂರ್ವ ಜನ್ಮ ಕೃತಂ ಪಾಪ
ಅಂತ ಕೃಷ್ಣನನ್ನು ದಾಸರು ಕೊಂಡಾಡ್ತಾರೆ. ಆ ಪದ್ಯವನ್ನು ನಾವು ಈಗ ಆಲಿಸೋಣ. Thank you.
ಇಂತಹ ಕೃಷ್ಣನ ಸೇವೆಯನ್ನು ಮಾಡಲು ಹನುಮ ವಾಯುದೇವ ಎರಡನೇ ಅವತಾರವನ್ನು ಎತ್ತಿದ ಭೀಮನಾಗಿ ಭೂಮಿಗೆ ಬಂದ. ದ್ವಾಪರಯುಗದಲ್ಲಿ ಕೃಷ್ಣನ ಸೇವೆಯನ್ನು ವಿಶೇಷವಾಗಿ ಮಾಡಿ ತುಂಬಾ ಕೌರವರಿಂದ ತುಂಬಾ ಉಪಟಳ ಕೌರವರು ಕೊಟ್ಟರು ಕೂಡ ತಾನು ಎಲ್ಲ ವಿರುದ್ಧ ಅವರ ಕಾದಾಡಿ ಗೆದ್ದವು. ಒಮ್ಮೆ ದುರ್ಯೋಧನಾದಿಗಳು ಚಿಕ್ಕಂದಿನಲ್ಲಿ ಭುಕ್ತಂಚೀರ್ಣಂ ಪರಿಪಂಥಿದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತ ಪ್ರಮಾಣ ಕೋಟೆ ಸೈನ್ಯೇನ ಯಾಗಾನೇದಂ ಜಗಜ್ಜೀವನ ಕ್ಷೇತ್ರ ಚಿತ್ರಂ. ತುಂಬ ಜನ ಚಿಕ್ಕಂದಿನಲ್ಲಿ ಭೀಮನಿಗೆ ದುರ್ಯೋಧನಾದಿಗಳು ತಿನ್ನುವ ಆಹಾರಕ್ಕೆ ವಿಷ ಹಾಕಿ ಕೊಟ್ಟಂತೆ. ವಿಷ ಹಾಕಿ ಕೊಟ್ಟದ್ದು ಗೊತ್ತೇ ಆಗಿಲ್ಲ ಭೀಮನಿಗೆ. ಭೀಮ ಅದನ್ನು ತಿಂದು ಅದನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಂಡ. ವಾಯುದೇವರನ್ನು ಯಾರು ಉಪಾಸನೆ ಮಾಡ್ತಾರೆ ಅವರು ವಿಷವನ್ನು ತಿಂದ್ರೆ ಕರಗಿಸಿಕೊಳ್ತಾರೆ. ಇದೇ ರಾಘವೇಂದ್ರ ಮಠಕ್ಕೆ ಹೋಗ್ತೇವಲ್ಲ ನಾವು. ನೀವು ರಾಘವೇಂದ್ರ ಸ್ವಾಮಿಗಳ ಗುರುಗಳು, ಅವರ ಗುರುಗಳು ಪರಮ ಗುರುಗಳು ವಿಜೇಂದ್ರ ತೀರ್ಥರು ಅಂತ ರಾಘವೇಂದ್ರ ಸ್ವಾಮಿಗಳ ಗುರುಗಳು. ಒಮ್ಮೆ ಕಿಡಿಗೇಡಿಗಳು ಆಹಾರ ವಿಷ ಹಾಕಿಬಿಟ್ಟು ಅದನ್ನು ತಂದು ನೈವೇದ್ಯಕ್ಕೆ ಅದು ಅಡಿಗೆ ಮಾಡಿದ್ರೆ ಪಾಪ ಗೊತ್ತಿಲ್ಲ. ಅವರಿಂದ ಅಡಿಗೆ ಮಾಡಿ ಸ್ವಲ್ಪ ಆಚೆ ಹೋಗಿದೆ. ಇವರು ಆ ಹೊತ್ತಿನಲ್ಲಿ ಒಂದು ಆಹಾರಕ್ಕೆ ವಿಷ ಹಾಕಿ ನೈವೇದ್ಯ ಮಾಡಿದ್ಮೇಲೆ ಗೊತ್ತಾಯ್ತು ವಿಷ ಹಾಕಿದ್ದಾರೆ. ನ್ಯೂಸ್ ಬಂತದ್ದು. ವಿಜಯೇಂದ್ರ ತೀರ್ಥರಿಗೆ ವಾಯುದೇವರ ವಿಶೇಷ ಸನ್ನಿಧಾನ. ಅವರನ್ನು ನಾನು ನೈವೇದ್ಯ ಮಾಡಿ ಆಯಿತು, ಇನ್ನು ಅದನ್ನು ಬಿಸಾಡುತ್ತಿದ್ದ. ದೇವರಿಗೆ ನೈವೇದ್ಯ ಮಾಡದ ಪದಾರ್ಥವನ್ನು ತಿನ್ನಬಾರದು. ದೇವರಿಗೆ ನೈವೇದ್ಯ ಮಾಡಿದ್ರೆ ಅದನ್ನು ಬಿಸಾಡಬಾರದು. ನಾನು ನೈವೇದ್ಯ ಮಾಡಿ ಆಯ್ತು, ಇನ್ನು ಬಿಸಾಡುವುದಿಲ್ಲ ಅಂದ್ರೆ ವಿಜಯೇಂದ್ರ ತೀರ್ಥರು. ತಿಂದರೆ ನೀವು ಸಾಯ್ತೀರಿ ಅಂದ್ರೆ ನಾನು ಸಾಯಲ್ಲ ಅಂದ್ರೆ ವಿಜಯೇಂದ್ರ ತೀರ್ಥ ಶುರು ಮಾಡಿದವರು. ಬಾಯಲ್ಲಿ ನರಸಿಂಹ ಅಂತ 8 ಶ್ಲೋಕ, ಅಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾ ಬರ್ತಾರೆ. ಕಡೆಗಟ್ಟೆ ಛಂ 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 ಚಕಾರಂ ಛಛಛಛಛಿತಂ ಜಾನುದೇಶಂ ಚಕಾರಂ ಹುಂ 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 ಹಕಾರಂ ಹರಿತಕಾಸಾಯಂದಿಶೇ ವಂ ವಕಾರಂ ವಂ 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 ವಕಾರಂ ವದನದಲಿತಂ ವಾಮಪಕ್ಷಂ ಸುಪಕ್ಷಂ ಲಂ 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 ಲಕಾರಂ ರಘುವರ ವಿಜಯ ಪಾತು ಮಾಂ ನಾರಸಿಂಹ. 8 ಶ್ಲೋಕದ ವ್ಯಾಪ್ತಿಯಲ್ಲಿ ಈ 8 ಶ್ಲೋಕವನ್ನು ಹೇಳಿ ಕಡೆಗೆ ಫಲಶ್ರುತಿ ಹೇಳಿ ಆ ಆಹಾರವನ್ನು ಸ್ವೀಕಾರ ಮಾಡಿದ್ರು. ಯಾವುದೇ ವಿಷ ಅವರಿಗೆ ತಟ್ಟಿದ್ರು. ಆರಾಮಾಗಿ ತಿಂದವರಿಗೂ ಏನಾಗಲಿಲ್ಲ, ಇವರು ಬೇರೆಯವ್ರನ್ನು ತಿನ್ಸಿದ್ರು ಅವರಿಗೂ ಏನಾಗಲಿಲ್ಲ, ಇವರಿಗೂ ಏನಾಗಲಿಲ್ಲ. ವಾಯುದೇವರನ್ನು ಉಪಾಸನೆ ಮಾಡುವಂತ ವ್ಯಕ್ತಿಗಳಿಗೆ ವಿಷ ಹಾಕಿದ್ರೆ ವಿಷ ಏನು ಪ್ರಭಾವ ಬೀರುವುದಿಲ್ಲ ಅಂತಾದ್ರೆ ವಾಯುದೇವರಿಗೆ ಬಿಡ್ತದ? ಕಾಲಕೂಟ ವಿಷವನ್ನು ಕೊಡುತ್ತವರು ಈ ವಾಯುದೇವರು. ನಮ್ಮನೆ ಕಾಲಕೂಟ ವಿಷ ಕೊಡ್ತದೆ ನಮಗೆ ರುದ್ರದೇವರದ್ದು ಮಾತ್ರ. ರುದ್ರದೇವರು ಚೂರು ಕೊಡ್ತದೆ ಅಷ್ಟೇ, ಉಳಿದೆಲ್ಲ ಭಾಗವನ್ನು ಕೊಡ್ತದೆ ವಾಯುದೇವರು. ಸಮುದ್ರ ಮತದ ಕಾಲದಲ್ಲಿ ರುದ್ರದೇವರು ಚೂರೇ ಕೊಡ್ತಾರೆ. ಚೂರು ಕೊಡ್ತಾಗ ಅವರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಚಂದ್ರ ಬರಬೇಕಾಯ್ತು, ಹಾವು ಬರಬೇಕಾಯ್ತು, ಎಲ್ಲವೂ ಕೂಡ ಬರಬೇಕಾಯ್ತು. ಇವರು ಪೂರ್ತಿ ಕೊಟ್ಟದ್ದು ಇವ್ರು ಕೊಡ್ತದ್ದು. ಇವ್ರು ಅಂತ ಪೂರ್ತಿ ಕುಡಿದ ಭೀಮನಿಗೆ ಚಿಕ್ಕಂದಿನಲ್ಲಿ ದುರ್ಯೋಧನ ಕಾಲಕೂಟ ವಿಷ ಹಾಕಿ ಆಹಾರ ಆ ಉಂಡೆಯನ್ನೆಲ್ಲ ತಿಂದು ಜೀರ್ಣ ಮಾಡಿಕೊಂಡು ಹಾವುಗಳಿಂದ
ಹನುಮ ಭೀಮನ ನಂತರ ಮೂರನೇ ಅವತಾರ ನಮ್ಮ ಗುರುಗಳಾದ ಆಚಾರ್ಯ ಮಧ್ವರ ಅವತಾರ. ಕಲಿಯುಗದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತಾಡಿದ್ದೆ ಮಾತಾಡಿದ್ದು 21 ಜನ ಬಂದರು. 21 ರೀತಿಯಾಗಿ ಮಾತಾಡಿದ್ರು. ಒಬ್ಬ ಅಂದ ದೇವರೇ ಇಲ್ಲ ಅಂತ, ಇನ್ನೊಬ್ಬ ಅಂದ ನಾನೇ ದೇವರಂದ, ಇನ್ನೊಬ್ಬ ನಂದು ದೇವರಿಗೆ ವ್ಯತ್ಯಾಸವೇ ಇಲ್ಲ ಅಂತ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತಾಡುವಾಗ ಈ ಮಧ್ವರು ಹಿಂದೆ ಭೀಮನಾಗಿರುವಾಗ ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋದಾಗ ಅಲ್ಲಿ ಮಣಿಮಂತಾದಿಗಳು ಅವರ ಮೇಲೆ ಆಕ್ರಮಣ ಮಾಡಿ ಆಗ ಅವರ ಜೊತೆ ಗೆಲ್ಲಲಿಕ್ಕೆ ಆಗದೆ ಅವರ ಜೊತೆಗೆ ಸೋತು ಹೋದಾಗ ಮಣಿಮಂತಾದಿಗಳೆಲ್ಲ ಯೋಚನೆ ಮಾಡಿದ್ರಂತೆ, ಈ ಮಧ್ವರು ಈ ವ್ಯಕ್ತಿಯನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಈ ವ್ಯಕ್ತಿ ಎಷ್ಟು ಹೊಡೆದ್ರು ನಾಟುವುದಿಲ್ಲ, ಈ ವ್ಯಕ್ತಿಗೆ ಬೇಜಾರಾಗಬೇಕಿದ್ರೆ ಯಾರಿಗೆ ಹೊಡಿಬೇಕಿದ್ರೆ ಅವನ ಅಪ್ಪನಿಗೆ ಹೊಡಿಬೇಕಂತ. ಅವನ ಅಪ್ಪ ಯಾರು? ದೇವರು. ಅದಕ್ಕೆ ಆ ಮಣಿಮಂತಾದಿಗಳು ಕಲಿಯುಗದಲ್ಲಿ ಬಂದು ಮಾತಾಡಲಿಕ್ಕೆ ಶುರು ಮಾಡಿ, ದೇವರೇ ಇಲ್ಲ ನಾನೇ ದೇವರು ಅಂತ ಹೇಳಲಿಕ್ಕೆ ಶುರು ಮಾಡಿ. ಒಬ್ಬ ವ್ಯಕ್ತಿಗೆ ಮಗ ಅಪ್ಪನಿಗೆ ಬೈತಾರೆ, ಮಕ್ಕಳು ಅಪ್ಪನಿಗೆ ಬೈತಾರೆ, ಅಮ್ಮನಿಗೆ ಬೈತಾರೆ. ಆದೇನು ಆ ಮಕ್ಕಳಿಗೆ ಅಂದ್ರೆ ಪ್ರೀತಿಯಿಂದ ಗಲಾಟೆಗಳು ಸಂಸಾರದಲ್ಲಿ ನಡೀತಾ ಇರ್ತದೆ, ಅಪ್ಪ ಮಗನಿಗೆ ಗಲಾಟೆಗಳು ನಡೀತಾ ಇರ್ತದೆ, ಆವಾಗ ಯಾರು ಮಾತಾಡಲ್ಲ. ಆದ್ರೆ ಅದೇ ಅಪ್ಪನಿಗೆ ಒಬ್ಬ ಮೂರನೇ ವ್ಯಕ್ತಿ ಬೈದ ಅಂತ ಸ್ವಾಮಿಗಳ ಅಣ್ಣನೇ ಬೇಕಾದ್ರೆ ಆಗಿರ್ಲಿ, ಯಾರೇ ಆಗಿರ್ಲಿ ತೊಂದರೆ ಇಲ್ಲ, ಅವ ಬೈದ ಅಂತ ಆದ್ರೆ ಆಗ ಏನು ಮಾಡ್ತಾರೆ, ಇವನಿಗೆ ಸಿಟ್ಟು ಬರ್ಲಿಕ್ಕೆ ಶುರುವಾಗ್ತದೆ, ಇವ ಬೈಲಿಕ್ಕೆ ಶುರು ಮಾಡ್ತಾನೆ. ಮೂರನೇ ವ್ಯಕ್ತಿ ಅಪ್ಪನಿಗೆ ಬೈದ ಅಂತ ಆದ್ರೆ ಆಗ ಮಗನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ, ಮಗ ಅವನ ಮೇಲೆ ತಿರುಗಿ ಬೀಳ್ತಾರೆ. ಅದೇ ರೀತಿಯಾಗಿ ಮೂರನೇ ವ್ಯಕ್ತಿ ದೇವರ ಬಗ್ಗೆ ಏನಂದ, ಏನೇನೋ ದೇವರ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ದೇವರ ಬಗ್ಗೆ ಹೇಳಿದಾಗ, ವೇದಕ್ಕೆ ಕೆಟ್ಟ ಅರ್ಥಗಳನ್ನು ಮಾಡಿದಾಗ ಮಧ್ವರು ಬಂದ್ರು ಭೂಮಿಗೆ ಬಂದು ದೇವರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಕೊಟ್ಟರು, ಸರಿಯಾಗಿ ದೇವರ ಬಗ್ಗೆ ಹೇಳಿ. ದೇವರು ಅಂದ್ರೆ ಯಾರು? ದೇವರು ಈಶಾ, ನಾನು ದೇವರ ದಾಸ, ದೇವರು ಸ್ವತಂತ್ರ, ನಾವು ಅಸ್ವತಂತ್ರಗಳು. ಹೀಗೆ ದೇವರ ಬಗ್ಗೆ ಚೆನ್ನಾಗಿ ನಮ್ಗೆ ಜೀವನದಲ್ಲಿ ಹೇಳಿಕೊಟ್ಟವರು ಮಧ್ವರು. ಆ ಮಧ್ವರು ಉಪನಿಷತ್ತುಗಳಿಗೆಲ್ಲ ಭಾಷ್ಯವನ್ನು ಬರೀತಾರೆ. ಉಪನಿಷತ್ತುಗಳಿಗೆಲ್ಲ 5ನೇ ಉಪನಿಷತ್ತು ಅಂತ, ಆ 5ನೇ ಉಪನಿಷತ್ತಿಗೆ ಭಾಷ್ಯವನ್ನು ಬರೀತಾರೆ. ಆ 5ನೇ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಮಂತ್ರ ಬೃಹತಿ ಛಂದಸ್ಸು, ಬೃಹತಿ ಮಂತ್ರ. ಬೃಹತಿ ಮಂತ್ರದ ಬಗ್ಗೆ ಆಚಾರ್ಯ ಮಧ್ವರು ತಿಳಿಸ್ತಾರೆ. ಏನೇನು ಬೃಹತಿ ಅಂದ್ರೆ, ಬೃಹತಿ ಸಹಸ್ರ ಅಂತ ನಾವು ಹೇಳ್ತೇವೆ. ಬೃಹತಿ ಸಹಸ್ರ ಅಂದ್ರೆ ಏನು? ಒಬ್ಬ ವ್ಯಕ್ತಿಗೆ 100 ವರ್ಷ ಆಯುಷ್ಯ. ಸ್ವಲ್ಪ ಗಂಭೀರವಾದ ವಿಷಯ, ಆರಿಸಿಕೊಟ್ಟು ಕೇಳಿದ್ರೆ ಭಾರಿ ಖುಷಿ ತಂದರೆ, ಕೇಳಿದ್ರೆ ಭಾರಿ ಖುಷಿ ಆಗ್ತದೆ, ಇಲ್ಲದಿದ್ದೇ ಇಲ್ಲ. ಒಬ್ಬ ಗಂಭೀರವಾದ ವಿಷಯ ಮಾತ್ರ. ಒಬ್ಬ ವ್ಯಕ್ತಿಗೆ 100 ವರ್ಷ ಆಯುಷ್ಯ. ಆ 100 ವರ್ಷ ಆಯುಷ್ಯದಲ್ಲಿ 36,000 ಹಗಲುಗಳು ನಾವು ಕಾಣ್ತೇವೆ. 36,000 ಹಗಲು, 36,000 ರಾತ್ರಿ. 100 ವರ್ಷದಲ್ಲಿ ಒಂದು ವ್ಯಕ್ತಿಗೆ ಬರುವಂತದ್ದು 36,000 ಹಗಲು, 36,000 ರಾತ್ರಿ. ಈ 36,000 ಹಗಲನ್ನು ನಿಯಮಿಸಲಿಕ್ಕೆ ಒಂದು ರೂಪಗಳು, ಅದು ಪುರುಷ ರೂಪಗಳು. 36,000 ಹಗಲನ್ನು ನಿಯಮಿಸುವ ಭಗವದ್ ರೂಪಗಳು ಪುರುಷ ರೂಪಗಳು. 36,000 ಭಗವದ್ ರೂಪಗಳನ್ನು ನಿಯಮಿಸುವ ರೂಪಗಳು ಭಗವಂತನಂತೆ ಸ್ತ್ರೀ ರೂಪಗಳು. ಈ 36 ಸೇರಿ 72,000 ಆಗ್ತದೆ. ಈ 36,000 ಪುರುಷ ರೂಪಗಳು ನಮ್ಮ ಬಲಭಾಗದಲ್ಲಿ ಉಂಟು. 36,000 ನಾಡಿಗಳಲ್ಲಿ ಬಲಭಾಗದಲ್ಲಿ ಪುರುಷ ರೂಪಗಳು ಉಂಟು. ಮತ್ತೆ 36,000 ಸ್ತ್ರೀ ರೂಪಗಳು ಅದು ಎಡಭಾಗದಲ್ಲಿ ಉಂಟು. ಅದು ಭಗವಂತನಂತೆ ಎಡಭಾಗದಲ್ಲಿ ಉಂಟು. ಅದು ಸೇರಿದ 72,000 ಆಗ್ತದೆ. ಈ ನಮಗೆ ಆರೋಗ್ಯ ಹಾಳಾಗುವುದು ಈ ನಾಡಿಗಳ ತೊಂದರೆಯಿಂದನೇ ಹಾಳಾಗುವಂಥದ್ದು. ನಾಡಿಗಳ ತೊಂದರೆಯಿಂದನೇ ನಮ್ಮ ಆರೋಗ್ಯ ಹಾಳಾಗುವಂಥದ್ದು. ಈ ಬೃಹತಿ ಮಂತ್ರವನ್ನು ಪಠನೆ ಮಾಡಿದೆ, ಈ ಬೃಹತಿ ಮಂತ್ರವನ್ನು ನಾವು ಶಂಸನೆ ಮಾಡಿದೆ, ನಮ್ಮ ಇಡೀ ನಾಡಿಗಳನ್ನು ದೇವರಿಗೆ ಅರ್ಪಣೆ ಮಾಡಿದೆ. 72,000 ನಾಡಿಗಳನ್ನು ದೇವರಿಗೆ ಅರ್ಪಣೆ ಮಾಡಿದಂತೆ ಆಗ್ತದೆ. ನಮ್ಮ ಇಡೀ ಜೀವನವನ್ನೇ ದೇವರಿಗೆ ಅರ್ಪಣೆ ಮಾಡಿದಂತೆ ಆಗ್ತದೆ. ಆದ್ರೆ ಬೃಹತಿ ಮಂತ್ರವನ್ನು ಎಲ್ಲರಿಗೂ ಕೂಡ ಪಠಿಸಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ. ಅದು 36 ಅಕ್ಷರ ಮನೆ ನನಗೆ ಇತ್ತ 8 ಕೃಷ್ಣಾಯ ವಾಸುದೇವ ಹೇಳಲಿಕ್ಕೆ ಕಷ್ಟ, ಇನ್ನು 36,000 ಚಂದ
ಒಂದು ಅಕ್ಷರ ಇರುವಂತ ಶ್ಲೋಕ ಹೇಳಿ ಸಾಧ್ಯ. ಅದಕ್ಕೆ ಹಿರಿಯರಂದು ಏನಂದ್ರೆ ವಿಷ್ಣು ಸಹಸ್ರನಾಮಸ್ತು ಯತ್ ತದ್ ರೂಪ ಸಹಸ್ರಕಂ ಬೃಹತಿ ಸಹಸ್ರಮೇತಚ್ಚ ತತ್ ವ್ಯಕ್ತಿ ಪೃಥಕ್ ಏನು ಕೇಳಿದೆ, ನನಗೆ ಬೃಹತಿ ಸಹಸ್ರವನ್ನು ಪಠನ ಮಾಡ್ಲಿಕ್ಕೆ ಆಗಲ್ಲ. ಆಗ ಈ ಬೃಹತಿ ಸಹಸ್ರ ಏನು ಅಂದ್ರೆ ವಿಷ್ಣು ಸಹಸ್ರ ಅಂತ ವ್ಯಾಖ್ಯಾನ ರೂಪದಲ್ಲಿ ಇರುವಂತದ್ದು. ವಿಷ್ಣು ಸಹಸ್ರ ಓಂ ವಿಶ್ವಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ವಶಕ್ಕ ಏನು ಮಂತ್ರಗಳು 1000 ಮಂತ್ರಗಳುಂಟು, ಅದರ ವ್ಯಾಖ್ಯಾನ ರೂಪದಲ್ಲಿ ಇರುವಂತದ್ದು ಈ ಬೃಹತಿ ಸಹಸ್ರ. ಯಾರು ಈ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೆ ಅವರಿಗೆ ಬೃಹತಿ ಸಹಸ್ರ ಪಾರಾಯಣ ಮಾಡಿದಷ್ಟೇ ಪುಣ್ಯ ಉಂಟು. 72,000 ನಾಡಿಗಳು ಶುದ್ಧ ಆಗೋದು ಬೃಹತಿ ಸಹಸ್ರ ಪಾರಾಯಣ ಮಾಡಿದ್ರೆ ಹೇಗೆ 72,000 ನಾಡಿಗಳು ಶುದ್ಧಿ ಆಗ್ತದೋ ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರೆ ಅದು ಬೃಹತಿ ಸಹಸ್ರವನ್ನು ಈ 1000 ಮಂತ್ರಗಳು, ಈ ಬೃಹತಿ ಮಂತ್ರವು ಕೂಡ 1000, ಆ 1000 ಮಂತ್ರವನ್ನು ಹೇಳಿದಷ್ಟೇ ಪುಣ್ಯ. ಅದು ಏನು ನಾಡಿ ಶುದ್ಧಿ ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಹೇಳಿದ್ರು ಕೂಡ ನಾಡಿ ಶುದ್ಧಿ ಆಗ್ತದೆ. ಇದನ್ನು ವಿಷ್ಣು ಸಹಸ್ರ, ಇದನ್ನು ಆಚಾರ್ಯ ಮಧ್ವರು ಐದನೇ ಉಪನಿಷತ್ತಿನಲ್ಲಿ ಈ ಬೃಹತಿ ಸಹಸ್ರ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ಅಷ್ಟೊಂದು ಮಹತ್ವ ಈ ಬೃಹತಿ ಸಹಸ್ರಕ್ಕೆ. ಇಂತಹ ಬೃಹತಿಯ ಛಂದಸ್ಸನ್ನು ನಾಡಿಗಳ ಬಗ್ಗೆ ತುಂಬಾ ಜನ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಾಡಿಗಳ ಬಗ್ಗೆ ಈ ಆಚಾರ್ಯ ಮಧ್ವರ ಈ ನಾಡಿಗಳನ್ನು ಅವರು ಬೃಹತಿ ಐದನೇ ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೆ ಈ ವಿಷಯವನ್ನು ಜಗನ್ನಾಥದಾಸರು ಕೂಡ ಹರಿಕಥಾಮೃತ ಸಾರದಲ್ಲಿ ಆ ನಾಡಿಗಳ ಬಗ್ಗೆ ತಿಳಿಸ್ತಾರೆ. ಅದನ್ನು ಸ್ವಲ್ಪ ಜಗನ್ನಾಥದಾಸರು ಹೇಳಿದಂತಹ ಆ ನಾಡಿಗಳ ಪದ್ಯವನ್ನು ನಾವು ಆಲಿಸೋಣ.
ಈ ರೀತಿಯಾಗಿ ಮಧ್ವರು ಬೃಹತಿಯ ಬಗ್ಗೆ, ಬೃಹತಿ ಸಹಸ್ರದ ಬಗ್ಗೆ ವಿಶೇಷವಾಗಿ ಐತರೇಯ ಉಪನಿಷತ್ತಲ್ಲಿ ಏನು ಶಂಸನೆ ಮಾಡಿದ್ದಾರೆ, ಏನು ಅದರ ವಿಷಯವನ್ನು ಹೇಳಿದ್ದಾರೆ ಅದನ್ನು ಜಗನ್ನಾಥದಾಸರು ಕೂಡ ಹರಿಕಥಾಮೃತ ಸಾರದಲ್ಲಿ ತಿಳಿಸ್ತಾರೆ. ಅಷ್ಟೇ ಇಲ್ಲದೆ ಅಂತ ಮಕ್ಕಳು ಇದೇ ನವರಾತ್ರಿಯಲ್ಲಿ ಆಶ್ವೀಜ, ನಮಗೆ ಚೌತಿ ಯಾವಾಗ ಹೇಳಿದ್ರೆ ಗೊತ್ತು, ಭಾದ್ರಪದ ಚೌತಿ ಅಂತ ನಮ್ಮ ತಮಾಷೆ ಘಟ್ಟದಲ್ಲಿ ಎಲ್ಲರಿಗೂ ಉಡುಪಿ ಅಂತ ಹೇಳಿ. ಭಾದ್ರಪದ ಮಾಸದ ಚೌತಿ, ಗಣೇಶ ಚೌತಿ, ಶ್ರಾವಣ ಮಾಸದ ಪಂಚಮಿ, ನಾಗರ ಪಂಚಮಿ ಗೊತ್ತು. ಮಧ್ವಾಚಾರ್ಯ ಹುಟ್ಟಿದ್ದು ಯಾವಾಗ ಹೇಳಿದ್ರು, ಪಂಚಾಂಗ ನೋಡಿ ಹೇಳ್ತೇನೆ ಅಂತ ಹೇಳ್ತೇನೆ. ನಮಗೆ ಚೌತಿ ಗೊತ್ತು, ನಾಗರ ಪಂಚಮಿ ಗೊತ್ತು, ಸುಬ್ರಹ್ಮಣ್ಯ ಷಷ್ಠಿ ಗೊತ್ತು, ಎಲ್ಲವೂ ಗೊತ್ತು. ನಾವು ಹುಟ್ಟಿದ ದಿವಸ ಗೊತ್ತು, ನರಕ ಚತುರ್ದಶಿ ಗೊತ್ತು. ಮಧ್ವಾಚಾರ್ಯ ಹುಟ್ಟಿದ್ದು ಆಶ್ವೀಜ ಮಾಸದ ನವರಾತ್ರಿಯ ಆಶ್ವೀಜ ಮಾಸದ ದಶಮಿ ಅಂತ ನಮಗೆ ಗೊತ್ತಿಲ್ಲ. ನವರಾತ್ರಿ ಗೊತ್ತು, ಆಶ್ವೀಜ ಪಾಠದಿಂದ ನವಮಿ, ಅಲ್ಲಿ ನಾವು ಎಲ್ಲವನ್ನೂ ಆಚರಿಸ್ತೇವೆ. ಮರು ದಿವಸ ನಮ್ಮ ಅದೇ ಅಮ್ಮನ ಮಗ ಹುಟ್ಟಿದ್ದು, ಅಮ್ಮ ಕುಂಜಾರಗಿರಿಯಲ್ಲಿ ಯಾಕೆ ನಿಂತಿದ್ದಾರೆ ಅಂತ ಕೇಳುವಾಗ ವಾದಿರಾಜರು ಅಂತಾರೆ, ದುರ್ಗಾದೇವಿ ಕುಂಜಾರಲ್ಲಿ ಬಂದು ಯಾಕೆ ನಿಂತು ಕೇಳಿದ್ರೆ ವಾದಿರಾಜರು ಹೇಳ್ತಾರೆ, ಅವರ ಮಗ ಹುಟ್ಟುವುದಿದ್ದಾನೆ ಮುಂದೆ ಪಾಠಕದಲ್ಲಿ, ಅವರ ಮಗ ಮಧ್ವರು, ವಾಯುದೇವರೇ ಮಧ್ವರಾಗಿ ಬಂದದ್ದು. ಆ ನನ್ನ ಮಗ ಮುಂದೆ ಇಲ್ಲಿ ಪಾಠಕದಲ್ಲಿ ಹುಡ್ತಾನೆ. ಸುತವು ಗಿರ ಪ್ರೇರಣೆ ವಾಸ್ತೆ ನಿತ್ಯಂ ಹರಿಸ್ವಸ ಅಂತ ವಾದಿರಾಜರು ಹೇಳ್ತಾರೆ. ಮಗನ ಮೇಲೆ ಪ್ರೀತಿಯಿಂದಲೋ ಎಂಬಂತೆ ಅಮ್ಮ ಕುಂಜಾರಗಿರಿಯಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಅವರು ದುರ್ಗಾದೇವಿ ಕುಂಜಾರಗಿರಿಯಲ್ಲಿ ಇರ್ಲಿಕ್ಕೆ ಕಾರಣ ಏನು ಕೇಳಿದ್ರೆ, ಮಧ್ವಾಚಾರ್ಯರು ನನ್ನ ಮಗ ಮುಂದೆ ಪಾಠಕದಲ್ಲಿ ಹುಡ್ತಾನೆ ಎಂಬ ಒಂದೇ ಕಾರಣಕ್ಕೂ ಕುಂಜಾರಗಿರಿಯಲ್ಲಿ ಬಂದು ನಿಂತದ್ದು. ಆದ್ದರಿಂದ ನವರಾತ್ರಿಯನ್ನು ಎಷ್ಟು ಗಮನದಲ್ಲಿ ಇಟ್ಟುಕೊಳ್ತೇವೋ ನಾವು, ಆ ಅಮ್ಮನ ಮಗನ ದಿವಸ ಆಶ್ವೀಜ ಮಾಸ ಶುಕ್ಲ ಪಕ್ಷ ದಶಮಿ ಅದಕ್ಕೆ ಕೃಷ್ಣ ಮಠದಲ್ಲಿ ಆ ದಿವಸ ಕಲಿತುಕೊಂಡು ಹೋಗು. ಅದು ಮಧ್ವರು ಹುಟ್ಟಿದ ದಿವಸ. ಅದು ಮಧ್ವ ನಮ್ಮ ಮನೆಯಲ್ಲೆಲ್ಲ ನವರಾತ್ರಿಯಲ್ಲಿ ಕದರನ್ನು ತೆಗೆದುಕೊಂಡು ಹೋಗುವುದು, ಇಲ್ಲಿ ಕೃಷ್ಣ ಮಠದಲ್ಲಿ ದಶಮಿ ದಿವಸ ತೆಗೆದುಕೊಂಡು ಹೋಗುವುದು. ಅದು ಮಧ್ವರು ಹುಟ್ಟಿದ ದಿವಸ. ಅಂತಹ ಮಧ್ವರು ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿಯನ್ನು ಹುಟ್ಟಿ ವಿವಿಧ ವಿವಿಧ ಸಾಧನೆಯನ್ನು ಕೂಡ ಮಾಡ್ತಾ ಮಾಡ್ತಾ ಚಿಕ್ಕಂದಿನಲ್ಲಿ ತುಂಬಾ ಬಾಲ್ಯ ಲೀಲೆಗಳನ್ನು ತೋರಿಸ್ತಾ, ಕುಹಕ ಮತವನ್ನೆಲ್ಲ ಖಂಡಿಸ್ತಾ, ಕೆಟ್ಟ ಕೆಟ್ಟ ಮತವನ್ನೆಲ್ಲ ದುರ್ವಾದಿಸ್ತಾ, ಒಮ್ಮೆ ಆಚಾರ್ಯ ಮಧ್ವರ ಬಂತು, ಅವರು ಒಮ್ಮೆ ಸನ್ಯಾಸ ತಗೊಳ್ಳಿಕ್ಕೆ ಹೊರಟರಂತೆ. ಸನ್ಯಾಸ ತಗೊಳ್ಳಿಕ್ಕೆ ಹೊರಟಾಗ ಮನೆಯಲ್ಲಿ ಪಾತ್ರಕ್ಕೆ ನಮಸ್ಕಾರ, ಬಾಗಿಲಿಗೆ ನಮಸ್ಕಾರ, ಗೋಡೆಗೆ ನಮಸ್ಕಾರ, ವೈರಾಸಕ್ಕೆ ನಮಸ್ಕಾರ ಮಾಡ್ತಾ ಇದ್ದರು. ಅವರ ತಂದೆಗೆ ಮಂಡಿ ವಿಷಯ ಇಷ್ಟೊತ್ತು ಸರಿ ಇದ್ದ ಮಗ ಅಷ್ಟ್ಮತ್ತ ಹೇಳ್ತಾ ಇದ್ರಲ್ಲಿ, ಬಾಗಿಲಿಗೆ ಗೋಡೆಗೆ ವೈರಾಸಕ್ಕೆಲ್ಲ ನಮಸ್ಕಾರ ಮಾಡ್ತಾ ಇದ್ದ. ಆಗ ಮಗನ ಕೇಳಿದ್ರೆ, ಏನ್ ಮಾರ ಇಷ್ಟೊತ್ತು ಸರಿ ಇದ್ದಿ, ವೈರಾಸಕ್ಕೆಲ್ಲ ಈಗ ನಮಸ್ಕಾರ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂದ್ರೆ ಮತ್ತು ಅವ್ರಿಗೆ ಅರ್ಥ ಆಗಿಲ್ಲ. ತುಂಬಾ ಶಾಸ್ತ್ರವನ್ನು ಓದಿದ್ದಾರೆ ಮಧ್ಯಗೆ ಭಟ್ರು. ಈ ಪುಟ್ಟ ಇನ್ನು 12 ವರ್ಷ ಈ ಮಧ್ವರಿಗೆ ಅವ್ಯಾಶ್ರಯವನಾಗಿರುವಾಗ ಅವರಿಗೆ ನನ್ನ ವಸ್ತುವಿಗೆ ನಮಸ್ಕಾರವ ಅಂದ್ರೆ, ಸನ್ಯಾಸ ತಗೊಳ್ಳಿಕ್ಕೆ ಹೊರಟಿದ್ದೇನೆ, ಈಗ ಇಷ್ಟು ದಿವಸ ಈ ವಸ್ತುವಿನ ಉಪಯೋಗ ಪಡ್ಕೊಂಡಿದ್ದೇನೆ. ಈ ವಸ್ತುವಿನ ಉಪಯೋಗ ಅಂದ್ರೆ ಏನು? ಆ ವೈರಾಸದಲ್ಲಿ ಭಗವಂತ ವೈರಾಸ ರೂಪದಲ್ಲಿದ್ದಾರೆ, ಪಾತ್ರೆಯಲ್ಲಿ ಪಾತ್ರ ರೂಪದಲ್ಲಿ ಭಗವಂತ ಇದ್ದಾನೆ, ಗೋಡೆಯಲ್ಲಿ ಗೋಡೆ ರೂಪದಲ್ಲಿ ಭಗವಂತ ಇದ್ದಾನೆ, ಬಾಗಿಲಿನಲ್ಲಿ ಬಾಗಿಲ ರೂಪದಲ್ಲಿ ಅಲ್ಲೆಲ್ಲ ಭಗವಂತ ಇದ್ದಾನೆ. ಆ ಭಗವಂತನ ಉಪಯೋಗವನ್ನು ನಾನು ಪಡೆದುಕೊಂಡಿದ್ದೇನೆ. ಆ ಭಗವಂತನಿಗೆ ಟ್ಯಾಕ್ಸ್ ಹೇಳ್ತಾ ಇದ್ದೇನೆ ಅಂತ ಮಧ್ವ ಹೇಳಿದಂತೆ. ನಾವು ಒಂದು ಶಾಲು ನೆಲಕ್ಕೆ ಬಿದ್ದರೆ ಕಾಲಲ್ಲಿ ಎತ್ತಿ ಮೈ ಹಾಕೊಳ್ತೇವೆ, ಬಗ್ಗಿದ್ರೆ ಹೊಟ್ಟೆಗಾರಿರುತ್ತೆ ಅಂತ ಹೇಳಿದ್ದೆ. ಕಾಲಲ್ಲಿ ಮಧ್ವರು ನೋಡಿ ಆ ವೈರಾಸರು ದೇವರನ್ನು ನೋಡ್ತಾ ಇದ್ರು. ಆ ವೈರಾಸಕ್ಕೂ ನಮಸ್ಕಾರ ಮಾಡಿದ್ರು, ಆ ಗೋಡೆಗೂ ನಮಸ್ಕಾರ ಮಾಡಿ. ಇದು ಮಧ್ವರ ಒಂದು ವಿಶಿಷ್ಟ. ಈ ರೀತಿಯಾಗಿ ಬಾಲ್ಯ ಲೀಲೆಗಳನ್ನು ತುಂಬಾ ಎಲ್ಲಾ ಕಡೆಯೂ ದೇವರು ಸರ್ವತ್ರ ವ್ಯಾಪ್ತ. ಅವರು ಬಾಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ತಾವು ತೋರಿಸಿಕೊಟ್ಟು ದೇವರು ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ಇರುವ ಭಗವತ್ ರೂಪಕ್ಕೆ ನಾವು ಗೌರವ ಕೊಡಬೇಕೆಂದು ತೋರಿಸಿಕೊಟ್ಟವರು ಮಧ್ವರು. ಆ ಮಧ್ವರ ಗುಣಗಾನವನ್ನು ನಾವು ಇವಾಗ ಮಾಡೋಣ, ಆಲಿಸೋಣ.
ವಿವಿಧ ವಿವಿಧ ಸಾಧನೆಗಳನ್ನು ಮಾಡಿ ಅದರ ದೊಡ್ಡ ಸಾಧನೆ ನಮಗೆಲ್ಲ ಈ ಭೂಮಿಯಲ್ಲಿ ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೋಸ್ಕರ ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಆ ಕೃಷ್ಣ ಇರುವುದರಿಂದ ಈ ರಜತ ಪೀಠ ಪುರಕ್ಕೆ ಇಷ್ಟೊಂದು ಮರ್ಯಾದೆ. ಕೃಷ್ಣನ ನಾಡಿನೋ ಅಂತ ನಾವು ಹೇಳ್ಕೊಳ್ಳಿಕ್ಕೂ ಹೆಮ್ಮೆ. ವಾದಿರಾಜರಂತಾರೆ ಕಾಶೀತರೇ ಕೃತ ಪದಾಭಿಸರಿತ್ ಸುರಾಣ ಆಯಾತಿ ಯಜ್ಞದ ಪವಿತ್ರ ಸರೋದುನಾಭಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೌಪ್ಯ ಪೀಠ ಪುರಂ ಅಪ್ರತಿಮಂ ತ್ರಿಲೋಕ್ಯ. ನಮಗೆ ನಮ್ಮ ಉಡುಪಿಯ ಮಹತ್ವ ಗೊತ್ತಿಲ್ಲ, ಉಡುಪಿಯಲ್ಲಿದೆ ಅಂತ ಹೇಳ್ಕೊಳ್ತೇವೆ. ವಾದಿರಾಜರಂತಾರೆ ಕಾಶೀತರೇ ಕೃತ ಪದಾಭಿಸರಿತ್ ಸುರಾಣ. ಇಲ್ಲಿ ಮಧ್ವ ಸರೋವರ, ಇದು ಮಧ್ವ ಸರೋವರ ನಿಜವಾಗಿದ್ದಕ್ಕೆ ಹೆಸರು ಅನಂತ ಸರೋವರ ಅಂತ ಹೆಸರು. ಮುಂಚೆ ಇದ್ದ ಹೆಸರು ಅನಂತೇಶ್ವರ ಸರೋವರ. ಇದು ಮಧ್ವ ಸರೋವರ ಅಂತ ಆದದ್ದು ಮತ್ತೆ ಯಾವಾಗ ಆಯ್ತು ಕೇಳಿದ್ರೆ ಮಧ್ವಾಚಾರ್ಯರಿಗೆ ಕಾಶಿಯಲ್ಲಿ ಗಂಗೆಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಆಯ್ತಂತೆ. ಆದ್ರೆ ಗುರುಗಳಿಗೆ ಮಧ್ವರನ್ನು ಬಿಡ್ಲಿಕ್ಕೆ ಇಷ್ಟ ಇಲ್ಲ, ಮಧ್ವರ ಜೊತೆಗೆ ಇರಬೇಕಂತ ಗುರುಗಳಿಗೆ ತುಂಬಾ ಆಸೆ. ಆವಾಗ ಮಧ್ವರು ಹೋಗಿ ಅನಂತಾಸನ ಅಂತ ಪ್ರಾರ್ಥನೆ ಮಾಡಿದಂತೆ, ನನ್ನ ಶಿಷ್ಯ ನನ್ನನ್ನು ಬಿಟ್ಟು ಹೋಗ್ತಾನಂತೆ ಕಾಶಿಗೆ, ಅವ್ರು ಹೋಗದಾಗೆ ಮಾಡಪ್ಪ ಅಂತ ಅನಂತಾಸನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರಂತೆ. ಅನಂತಾಸನ ಕರಗಿ ಬಿಟ್ಟ, ಉಡುಪಿಯ ಪರಶುರಾಮ ದೇವರು ಕರಗಿ ಬಿಟ್ಟು. ಆಗ ಅನಂತಾಸನ ಮಧ್ವಾಚಾರ್ಯ ಸ್ವಪ್ನದಲ್ಲಿ ಅನ್ನಂತೆ ಹೋಗ್ಬೇಡ, ನಾಳೆ ಇನ್ನು ಇಲ್ಲಿಗೆ ಗಂಗೆ ಬರ್ತಾಳೆ ಅಂತ. ಆವಾಗ ಮರು ದಿವಸ ಗಂಗೆ ಇಲ್ಲಿಗೆ ಬಂತು. ಗಂಗೆ ಬರುವುದನ್ನು ಆ ಕೇವಲ ಮಧ್ವಾಚಾರ್ಯರು ಮಾತ್ರ ಸ್ನಾನ ಮಾಡಲಿಲ್ಲ, ಅವ್ರ ಜೊತೆಗಿದ್ದ ಶಿಷ್ಯರೆಲ್ಲ ಸ್ನಾನ ಮಾಡಿದ್ದಾರೆ. ಕಾಶಿಯಿಂದ ಗಂಗೆ ಇಲ್ಲಿಗೆ ಬಂದು ಈ ಇಲ್ಲಿ ಅನಂತ ಸರೋವರಕ್ಕೆ ಬಂದು ಅದರಲ್ಲಿ ಎಲ್ಲ ಸ್ನಾನ ಮಾಡಿದ್ರೆ ಇದಕ್ಕೆ ಮಧ್ವ ಸರೋವರ ಅಂತ ಹೇಳ್ತಾರೆ. ಮತ್ತೆ ಮಧ್ವ ಸರೋವರ ಅಂತ ಬಂದು ಮತ್ತೆ ಹೇಳ್ತಾರೆ 12 ವತ್ಸರ ಅಂತಾರೆ. ಇಷ್ಟೇ ಅವತ್ತು ಮಾತ್ರ ಅಲ್ಲ, ಪ್ರತಿ 12 ವರ್ಷಕ್ಕೊಮ್ಮೆ ಇವತ್ತಿಗೂ ಕೂಡ ಕಾಶಿಯಿಂದ ಗಂಗೆ 12 ವರ್ಷಕ್ಕೊಮ್ಮೆ ಈ ಮಧ್ವ ಸರೋವರಕ್ಕೆ ಬರ್ತಾರೆ. ನೋಡ್ಲಿಲ್ಲ ಕೇಳಿ, ಅದೆಲ್ಲ ದೇವ ಮುಖ್ಯ, ನೋಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ಪತ್ರದಿಂದ ಮದುವೆಯಲ್ಲಿ ಉಲ್ಲೇಖ ಇವತ್ತಿಗೂ 12 ವರ್ಷಕ್ಕೊಮ್ಮೆ ಕಾಶಿಯಿಂದ ಗಂಗೆ ಮಧ್ವ ಸರೋವರಕ್ಕೆ ಬಂದು ಅದಕ್ಕೋಸ್ಕರ ಕಾಶಿಯಿಂದ ಗಂಗೆ ಇಲ್ಲಿಗೆ ಬಂದಿದ್ದಾರೆ. ಆದ್ರಿಂದ ಮೂರು ಲೋಕವನ್ನು ಮೀರಿಸುವಂತಹ ಕ್ಷೇತ್ರ ನಮ್ಮ ಉಡುಪಿ ಕ್ಷೇತ್ರ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷಾ ಗೋಪಾಲ ಪಾಲ ಲಲನಾಕರ ಪೂಜನಂಚ ವಾಗ್ಮೀಂ ವಧುಗ್ರಹಂ ಅತೀತ್ಯ ಸಮಧ್ವನಾಥ ಯತ್ರಾಸ್ತಿ ತದ್ರಜತ ಪೀಠ ಪುರಂ ಗರೀಯಾ. ದ್ವಾರಾವತಿಯಲ್ಲಿ ಬೇಕಾದಷ್ಟು ಸಂಪತ್ತಿತ್ತು ಅವನಿಗೆ, ಕೃಷ್ಣನಿಗೆ. ದ್ವಾರಾವತಿಯನ್ನು ದಾಟಿ ಬಂದ, ಗೋಪಾಲಕರೆಲ್ಲ ಪೂಜೆ ಮಾಡ್ತಾ ಇದ್ರು, ಅದು ಬೇಡ ಅಂದ. ಸಮುದ್ರವನೇ ಮಾವನ ಮನೆಯೂ ಬೇಡ ಅಂದ. ಯಾಕೆ ಉಡುಪಿಗೆ ಬಂದ ಕೇಳಿದ್ರೆ ಮಧ್ವಾಚಾರ್ಯರು ಪ್ರೀತಿಯಿಂದ ಕರೀತಾ ಇದ್ದಾರೆ, ಅದಕ್ಕೋಸ್ಕರ ಉಡುಪಿಗೆ ಬಂದ. ಮಧ್ವರು ಕರೆದರೆಂಬ ಒಂದೇ ಕಾರಣಕ್ಕೆ ಕೃಷ್ಣ ದ್ವಾರಕೆಯಲ್ಲಿದ್ದವ ಈ ಉಡುಪಿಗೆ ಬಂದು ನೆಲೆಸಿದ್ದಾರೆ. ಈ ಉಡುಪಿಗೆ ಬಂದ ಆ ಮಲ್ಪೆಯ ಕಡಲ ತೀರದಲ್ಲಿ ಇದ್ದ ಗೋಪಿ ಚಂದನದ ಒಳಗೆ ಸೇರಿಕೊಂಡಿದ್ದ, ಅದು ಎಷ್ಟೋ ದಿವಸ ಸಮುದ್ರದಲ್ಲೇ ಇತ್ತು. ಆ ಹಡಗಿನಲ್ಲಿ ಸಮುದ್ರದೊಳಗೆ ಸೇರಿತ್ತು. ಅಲ್ಲಿಂದ ಮಧ್ವರು ತರುವಾಗ ಮಧ್ವಾಚಾರ್ಯರು ಏನಂತ ಆನಂದ ತೀರ್ಥ ಮುಗುಸ ಅರವಿಂದ ನಯನ ಅಂತ ಹೇಳ್ತಾ ಅದನ್ನು ಮಲ್ಪೆಯ ಕಡಲಿಂದ ಉಡುಪಿಗೆ ತಂದು ಕೃಷ್ಣನಲ್ಲಿ ಆ ಕೃಷ್ಣನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆ ಪದ್ಯವನ್ನು ನಾವೆಲ್ಲ ಆಲಿಸೋಣ. ಅಷ್ಟೇ ಅಲ್ಲ, ಅದರ ಜೊತೆಗೆ ದೇವರ ನೃತ್ಯವನ್ನು ಕೂಡ ಮಾಡೋಣ ಅಂತ
ಆನಂದ ತೀರ್ಥ ಪರಾನಂದವರದ ಆಚಾರ್ಯ ಮೊದಲು ಹೇಳಿಕೊಡ್ತಾರೆ, ನನಗೆ ತುಂಬಾ ಆನಂದವನ್ನು ಕೊಟ್ಟವ ಈ ಶ್ರೀಕೃಷ್ಣ ಅಂತ. ಇಷ್ಟನ್ನೇ ನಾವು ನಮ್ಮ ಮನೆಯಲ್ಲಿ ಹೇಳೋಣ. ಆನಂದ ತೀರ್ಥ ಪರಾನಂದ ವರದ, ಆನಂದ ತೀರ್ಥನಿಗೆ ತುಂಬಾ ಆನಂದವನ್ನು ಕೊಟ್ಟವ ಅಂತ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಾವು ಹೇಳ್ತಾ ಇದ್ದೇವೆ. ನಮಗೂ ಕೂಡ ದೇವರು ತುಂಬಾ ಆನಂದವನ್ನು ಕೊಡ್ತಾನೆ. ಈ ರೀತಿಯಾಗಿ ಅಂತಹ ಆನಂದ ತೀರ್ಥರಿಗೆ ಆನಂದವನ್ನು ಕೊಟ್ಟಂತಹ ಕೃಷ್ಣ ಅಂತಹ ಮಧ್ವಗಾನ ಇಂದು ನಡೆದಿದೆ. ಇವರು ಸೀತಕ್ಕನವರು ಇವತ್ತು ಮಧ್ವಗಾನವನ್ನು ನಡೆಸಿದ್ದಾರೆ. ಬೆಳಿಗ್ಗೆ ಅವರ ಲೆಕ್ಕದಲ್ಲಿ ಬೃಹತಿ ಸಹಸ್ರ
ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇನ ಪರಿಸಮಾಪ್ಯತೆ ಅಂತ ಕೃಷ್ಣನ ಮಾತು. ಎಲ್ಲಾ ಕರ್ಮಗಳು, ಎಲ್ಲಾ ಹೋಮ ಹವನಗಳನ್ನು ನಾವು ಮಾಡ್ತೇವೆ, ಅದು ಪೂರ್ಣವಾಗುವುದು ಯಾವಾಗ ಕೇಳಿದ್ರೆ ಜ್ಞಾನೇನ ಪರಿಸಮಾಪ್ಯತೆ, ಜ್ಞಾನ ಕಾರ್ಯ ನಡಿಬೇಕಂತೆ, ದೇವರ ಬಗ್ಗೆ ಹೇಳ್ಬೇಕಂತೆ, ಆಗ ಮಾತ್ರ ಹೋಮ ಪೂರ್ಣ ಆಗುದಂತೆ. ಇಲ್ಲದಿದ್ರೆ ಆ ಹೋಮ ಒಂದು ಅರ್ಥ ಆದಾಗ ಹೋಮ ಪೂರ್ಣಾಹುತಿ ಆದ ತಕ್ಷಣ ಹೋಮ ಪೂರ್ತಿ ಆಗುದಲ್ಲ. ನಾವೆಲ್ಲ ಹೋಮ ಪೂರ್ತಿ ಆದ ಪೂರ್ಣಾಹುತಿ ಆದ್ರೆ ಹೋಮ ಪೂರ್ತಿ ಆಗಿ ಅಂದ್ಕೊಳ್ತೇವೆ. ಕೃಷ್ಣನ ಪ್ರಕಾರ ಪೂರ್ಣಾಹುತಿಗೆ ಹೋಮ ಕಂಪ್ಲೀಟ್ ಆಗಲಿಲ್ಲ. ಕೃಷ್ಣನ ಪ್ರಕಾರ ಹೋಮ ಕಂಪ್ಲೀಟ್ ಆಗುವುದು ಜ್ಞಾನೇನ ಪರಿಸಮಾಪ್ಯತೆ, ಜ್ಞಾನ ಕಾರ್ಯ ನಡೆದ್ರೆ ಮಾತ್ರ, ದೇವರ ಬಗ್ಗೆ ತಿಳಿಸಿದ್ರೆ ಮಾತ್ರ ಒಂದು ಹೋಮ ಪೂರ್ಣವಾಯಿತು ಅಂತ ಕೃಷ್ಣನ ಲೆಕ್ಕಾಚಾರ. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತ ಮಾತು. ಇದನ್ನು ಅಂಡರ್ಲೈನ್ ಮಾಡಿಬಿಟ್ಕೊಳ್ಬೇಕು ನಾವು. ನಮ್ಮಲ್ಲಿ ಇದು ಬಿಟ್ಟೋಗಿದೆ, ನಮ್ಮಲ್ಲಿ ಜ್ಞಾನ ಕಾರ್ಯವೇ ಬಿಟ್ಟೋಗಿದೆ. ಜ್ಞಾನ ಕಾರ್ಯ ನಡೆಯಿತು, ಆಗ ಹೋಮ ಪರಿಪೂರ್ಣವಾಯಿತು ಅಂತ ಲೆಕ್ಕ. ಅವರು ಹಿಂದೆ ನಮ್ಮ ಪರ್ಯಾಯದಲ್ಲಿ ಋಕ್ಸಂಹಿತ ಯಾಗವನ್ನು ಕೂಡ ಮಾಡಿಸಿದ್ರು, ಅದೇ ಯಾಗ ಶಾಲೆಯಲ್ಲಿ ನಡೆಯಿತು. ಇವಾಗ ಬೃಹತಿ ಸಹಸ್ರವು ಕೂಡ ನಡೆದು ಋಕ್ಸಂಹಿತ ಇಡೀ ವೇದ ಮಂತ್ರದಿಂದ ಆಹುತಿ ನಡೆದಿತ್ತು. ಬೃಹತಿ ಸಹಸ್ರ ಅವರೀಗ ನಮ್ಮ ಇಡೀ ಜೀವನವನ್ನು ಅವರು ದೇವರಿಗೆ, ಇಡೀ ನಮ್ಮ 72,000 ನಾಡಿಯನ್ನು ಕೂಡ ಅವರು ದೇವರಿಗೆ ಅರ್ಪಿಸಿದಂತೆ ಆಯಿತು. ಆ ಸಂಸರ್ವವು ಕೂಡ ನಡೆದು, ಅಷ್ಟೇ ಅಲ್ಲ, ಮಧ್ವಾಚಾರ್ಯರು ಹುಟ್ಟಿದ ನಾಡಿನಲ್ಲಿ ಮಧ್ವರ ಬಗ್ಗೆ ಗಾನ ನೃತ್ಯ ಎಲ್ಲವೂ ಕೂಡ ನಡೆಯಿತು. ಮಧ್ವಾಚಾರ್ಯ ಇಲ್ಲದೇ ಇರಬಹುದು, ಆದರೆ ಮಧ್ವಾಚಾರ್ಯ ಪಾದದ ಧೂಳಿನ ಧೂಳು ಆದ್ರೂ ಇಲ್ಲಿ ಉಂಟು. ಅದರಿಂದ ಮಧ್ವರು ಅದರಿಂದ ಖಂಡಿತವಾಗಿ ಸಂಪ್ರೀತರಾಗ್ತಾರೆ. ಇದರಿಂದ ದೊಡ್ಡ ಪುಣ್ಯ ಬರ್ತದೆ. ಕೇಳಿದವರಿಗೂ, ಹೇಳಿದವರಿಗೂ, ನೋಡಿದವರಿಗೂ ಎಲ್ಲರಿಗೂ ಕೂಡ ಇದರಿಂದ ತುಂಬಾ ಭಗವಂತ ಪುಣ್ಯವನ್ನು ತಂದುಕೊಡ್ತಾನೆ. ಆದರೂ ಒಂದು ಮಾತನ್ನು ಹೇಳ್ತೇನೆ, ಉತ್ತರಾದಿ ಸ್ವಾಮಿಗಳು ಯಾವತ್ತೂ ಕೂಡ ಈ ಮಾತನ್ನು ತಿಳಿಸ್ತಾ ಇರ್ತಾರೆ. ಆ ಮಾತನ್ನು ನಾನು ಕೂಡ ತಿಳಿಸ್ತೇನೆ. ಈ ಪುಣ್ಯವನ್ನು ನಾವು ಮಾತ್ರ ಹೇಳ್ಕೊಳ್ಬಾರ್ದು. ಈ ಸ್ವಲ್ಪ ಪುಣ್ಯ, ಒಂದು 25% ಆದ ಪುಣ್ಯವನ್ನು ದೇಶದ ಸೈನಿಕರಿಗೆ ನಾವು ಹಂಚಬೇಕು. ದೇಶದ ಸೈನಿಕರು ಇದ್ದದ್ರಿಂದ ಇವತ್ತು ನಾವಿದ್ದೇವೆ. ಸೈನಿಕರು ಇಲ್ಲದಿದ್ದರೆ ನಾವಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದರಿಂದ ಏನು ನಮಗೆ ಪುಣ್ಯ ಬಂದಿದೆ, ಈ ಪುಣ್ಯ ಭಾಗವನ್ನು ದೇಶದ ಸೈನಿಕರಿಗೂ ಕೂಡ ಹಂಚಬೇಕು. ಅಷ್ಟೇ ಅಲ್ಲದೆ ಒಳ್ಳೆಯ ರಾಜ ಬರಬೇಕು. ಯಾವ ರಾಜ ಬಂದ್ರೆ ರಾಮ ಸ್ಥಿರವಾಗಿ ನಿಲ್ತಾನೋ, ಯಾವ ರಾಜ ಬಂದ್ರೆ ಕೃಷ್ಣ ವಿಶ್ವನಾಥರು ಕೂಡ ಸ್ಥಿರವಾಗಿ ನಿಲ್ತಾರೋ, ಯಾವ ರಾಜ ಬಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದೇ ಕಾನೂನನ್ನು ತರ್ತಾನೋ, ಯಾವ ರಾಜ ಬಂದ್ರೆ ದಿವಸಕ್ಕೆ 4 ಗಂಟೆ ನಿದ್ದೆ ಮಾಡಿ ನಾವು 7 ಗಂಟೆ ನಿದ್ದೆ ಮಾಡುವಂತೆ ಮಾಡ್ತಾನೋ, ಯಾವ ರಾಜ ಬಂದ್ರೆ ಸೈನಿಕರಿಗೆ ಸರಿಯಾಗಿ ಉಣ್ಣಿಕ್ಕೆ ಸಿಗ್ತದೋ, ಯಾವ ರಾಜ ಬಂದ್ರೆ ರಾಮ ಮಂದಿರ ಪೂರ್ತಿ ಆಗ್ತದೋ, ಅಂತಹ ರಾಜನೇ ಬರಲಿ. ಅಂತಹ ರಾಜನಿಗೆ ಎಲ್ಲರೂ ಮತ ಹಾಕುವಂತೆ ಆಗಲಿ, ಎಲ್ಲರೂ ಕೂಡ ಮತ ಒತ್ತುವಂತೆ ಆಗಲಿ. ನಿಮ್ಮ ಚಪ್ಪಾಳೆ ವೈಕುಂಠದಲ್ಲಿರುವ ಕೃಷ್ಣನಿಗೆ ಕೇಳಬೇಕು. ಆ ರೀತಿಯಾಗಿ ಚಪ್ಪಾಳೆ ಹೊಡಿ. ಆ ಕೃಷ್ಣ ಜೂನ್ 4ಕ್ಕೆ ಒಳ್ಳೆಯ ನನಗೆ ಇದು ಕೊಡಬೇಕು, ಸರ್ಟಿಫಿಕೇಟ್ ಕೊಡ್ಬೇಕು. ಒಳ್ಳೆಯ ರಾಜ ಬರಬೇಕು ನಮ್ಮ ಇಲ್ಲದಿದ್ರೆ ಒಬ್ಬರಿಗೆ ಒಂದು ಕಾನೂನು, ನಮಗೆ ಇನ್ನೊಂದು ಕಾನೂನು. ಕಾಶ್ಮೀರದಿಂದ ಕನ್ಯಾಕುಮಾರಿ ಒಂದೇ ಕಾನೂನು ಬರಬೇಕು. ಯಾರು ಬಂದ್ರೆ ಗೋ ಹತ್ಯೆ ನಿಷೇಧ ರದ್ದಾಗ್ತದೋ, ಗೋ ಹತ್ಯೆಯನ್ನು ಮಾಡಲಿಕ್ಕೆ ಆಗುತ್ತಿಲ್ಲವೋ ಅಂತಹ ರಾಜನೇ ಪುನಃ ಈ ದೇಶ. ಹೆಸರು ಹೇಳುದಿಲ್ಲ, ಹೆಸರು ನಿಮಗೆ ಗೊತ್ತು, ಹೆಸರು ಹೇಳಬಾರ್ದಂತೆ. ಧಾರ್ಮಿಕ ಪ್ರವಚನ ನಡಿಬಾರ್ದಂತ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಚುನಾವಣೆ ಮುಗಿಯುವ ತನಕ ಧಾರ್ಮಿಕ ಪ್ರವಚನ ನಡಿಲಿಕ್ಕಿಲ್ಲ ಅಂತ ಒಬ್ರು ಮಹಾನುಭಾವರು ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ನನ್ನ ಹೆಸರೆಲ್ಲ ನಿಮಗೆ ಗೊತ್ತು, ನಾವೆಲ್ಲ ಸಜ್ಜನರಾದ ನಿಮಗೆ ಹೆಸರು ಗೊತ್ತು, ನಾನು ಹೆಸರು ಬಾಯಿ ಬಿಟ್ಟು ಹೇಳುವುದಿಲ್ಲ. ಅಂತಹ ಚೌಕಿದಾರನೇ ರಾಜನಾಗಿ ಬರಲಿ ಅಂತ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು, ಇದನ್ನು ಖಂಡಿತವಾಗಿ 25% ಪುಣ್ಯ ಸೈನಿಕರಿಗೆ, 25% ಪುಣ್ಯ ಒಳ್ಳೆಯ ರಾಜ ಬರಲಿಕ್ಕೆ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಅಂತಹ ಮಧ್ವ ಮತವನ್ನು ಯಾವತ್ತೂ ಕೂಡ ಬಿಡಬೇಡಿ ಅಂತ ದಾಸರು, ಯಾವತ್ತು ಹುಟ್ಟಿದ್ರೆ ನಾನು ಮಾಧ್ವನಾಗಿಯೇ ಹುಟ್ಟಬೇಕು, ಮಧ್ವ ಮತವನ್ನು ಎಂದಿಗೂ ಕೂಡ ನಾವು ಬಿಡಬಾರದು, ಮಧ್ವ ಮತವನ್ನೇ ಅನುಸರಿಸಬೇಕಂತ ದಾಸರು ತಿಳಿಸ್ತಾ ಇದ್ದಾರೆ ಎಂಬುದಕ್ಕೆ ನನ್ನ ಮಾತನ್ನು ಮಧ್ವರ ಅಂತರ್ಯಾಮಿಯಾದ ಭಗವಂತನಲ್ಲಿ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. Yeah.